श्रीनिवास इति श्रेष्ठतया पात्रं गुणान्वितः कौशिकोऽनन्तरङ्गार्य स्थिरं चेतां भुवि न्यस्तात्मीयभरं वरप्रदगुरौ वैराग्यभाग्यो रथौ वेदान्तामृतसारमन्तमनघातः श्रीनिवासात् गुरोः श्रीशैलान्वयकौस्तुभस्य तनयं श्रेयोनिधेः श्रीनिधेः वन्दे साधुकटाक्षकेलिनिलयं श्रीकृष्णसद्देशिकम् श्रीवासरङ्गपरकालमुनित्रयाप्तलक्ष्मात्मरक्षण यतित्वयुगागमान्तम् आचार्यभक्तिपरिपूतमनर्घशीलम् गोपालदेशिकमुनिं गुरुमाश्रयामः नारायणाख्यतिराजपदाब्जभृङ्गश्रीवासयोगिगुरुणार्पितपारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतः तरितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये विगाहेयामुनं तीर्थं साधुवृन्दावने स्थितं निरस्तजिह्वगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं दत्तं हस्तामलकतां गतं यस्य सारस्वतस्रोतोकुलामोदवासितं श्रुतीनां विश्रमायालं शठारिं वन्दे वैकुण्ठसेनान्यं देवं सूत्रवतीसखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहाम् कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् यतिपरिवृडोद्गीतानामदर्शेदञ्जसा निगमपरिषन्निधीयां संनिरामयमाशयं जननपदवीयातायातश्रमापहरां धियं जनेतु समे देव श्रीमान् धनञ्जयसारथिः सन्तः सारथियः चित्ततमः प्रमथिनीमिमां भजन्तु भगवद्गीताभाष्यतात्पर्यचन्द्रिकाम् श्री जय नमः। ಏಳನೇ ಅಧ್ಯಾಯದಲ್ಲಿ ಜ್ಞಾನಿಯ ಒಂದು ಶ್ರೇಷ್ಠತೆಯನ್ನು ಹೇಳಿ ಅಂತಹ ಜ್ಞಾನಿಯು ಬಹಳ ದುರ್ಲಭನಾದವನು ಅನ್ನುವ ವಿಷಯವನ್ನು ಹೇಳ್ತಾ ಇರುವಂತಹ ಶ್ಲೋಕ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಹೇಳಿ ಪರಮಾತ್ಮನೇ ವಾಸುದೇವನೇ ಪ್ರಾಪ್ಯನು ಪ್ರಾಪಕನು ಅಂತ ತಿಳಿದಂತಹವನು ಜ್ಞಾನಿ. ಅಂತಹ ಜ್ಞಾನ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಅನೇಕ ಪುಣ್ಯ ಜನ್ಮಗಳಿಂದ ಸಂಖ್ಯಾತಾನಾಂ ಪುಣ್ಯಜನ್ಮನಾಂ ಫಲಂ ನ ಫಲಮಿದಂ ಹೇಳಿದ್ರು. ನ ಸಂಖ್ಯಾತಾನಾಂ ಪುಣ್ಯಜನ್ಮನಾಂ ಫಲಮಿದಂ. ಪುಣ್ಯಜನ್ಮಗಳು ಕೂಡ ಅಲ್ಪವಾದ ಸ್ವಲ್ಪ ಪುಣ್ಯಜನ್ಮಗಳಲ್ಲ. ಎಷ್ಟು ಕೋಟಿ ಪುಣ್ಯಜನ್ಮಗಳೋ ಗೊತ್ತಿಲ್ಲ. ಅಂತಹ ಒಂದು ಪುಣ್ಯಜನ್ಮಗಳನ್ನು ಅಷ್ಟು ತೆಗೆದ ಮೇಲೆ ಇಂತಹ ಒಂದು ಜ್ಞಾನ ಬರುತ್ತೆ. ವಾಸುದೇವನೇ ಪ್ರಾಪ್ಯನು ಪ್ರಾಪಕನು ಸಹ ಅಂತ ಹೇಳಿ
ಅವನಿಗೆ ಶೇಷಭೂತನಾದವನು ಅನ್ನುವಂತಹ ತನ್ನ ಪರಮಾತ್ಮನಲ್ಲಿ ತನ್ನ ಶೇಷತ್ವವನ್ನು ಪರಿಪೂರ್ಣವಾಗಿ ತಿಳಿದ ತನ್ನ ಸ್ವರೂಪವನ್ನು, ಆ ರೀತಿಯಾದ ತನ್ನ ಸ್ವರೂಪವನ್ನು ತಿಳಿದ ಜ್ಞಾನಿಯ ಒಂದು ದುರ್ಲಭತ್ವ, ಅತ್ಯಂತ ದುರ್ಲಭನಾದವನು. ಪರಮಾತ್ಮನನ್ನು ಆಶ್ರಯಿಸುವವರೇ ದುರ್ಲಭರು. ಯಾವುದೇ ಫಲಕ್ಕಾಗಲಿ ಐಶ್ವರ್ಯಕ್ಕೆ ಆಗಲಿ ಬೇರೆ ಯಾವುದೇ ಫಲಕ್ಕಾಗಲಿ ಪರಮಾತ್ಮನನ್ನೇ ನೇರವಾಗಿ ಆಶ್ರಯಿಸಿ ಅವನೇ ಸರ್ವಫಲಪ್ರದನಾದವನು ಅಂತ ತಿಳಿಯುವಂಥದ್ದೇ ಒಂದು ದೊಡ್ಡ ದೊಡ್ಡ ವಿಷಯ. ಅದುವೇ ಅವ್ರಿಗೆ ಸುಕೃತಿಗಳು ಅಂತ ಪರಮಾತ್ಮ ಹೇಳಿ ಉದಾರರು ಅಂತ ಹೇಳ್ತಾನೆ. ಅವನಲ್ಲಿಯೇ ಭಕ್ತಿಯೋಗ ಮಾಡಿ ಪರಮಾತ್ಮನೇ ಸರ್ವಫಲಪ್ರದನಾದವನು ಅಂತ ತಿಳಿಯುವುದೇ ಒಂದು ದೊಡ್ಡ ವಿಷಯ. ಆದರೂ ಅದರಲ್ಲಿಯೂ ಪರಮಾತ್ಮನೇ ಸರ್ವಫಲಪ್ರದನಾದವನು ಅಂತ ಹೇಳಿ ಪರಮಾತ್ಮನೇ ಫಲನೂ ಕೂಡ ಪ್ರಾಪ್ಯನೂ ಕೂಡ ಅವನೇ ಅಂತನೂ ತಿಳಿಯುವವನು ಬೇರೆ ಯಾವ ಫಲವನ್ನು ಆಸೆ ಪಡದೆ ಪರಮಾತ್ಮನನ್ನೇ ಪಡೆಯಬೇಕು ಅನ್ನುವ ಒಂದೇ ಉದ್ದೇಶದಿಂದ ಅವನಲ್ಲಿ ಭಕ್ತಿಯೋಗವನ್ನು ಮಾಡುವವನು ಅತ್ಯಂತ ದುರ್ಲಭ ಅಂತ ಹೇಳಿ ದುರ್ಲಭತರ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ವಾಸುದೇವ ಸರ್ವಂ ಅನ್ನೋದರಲ್ಲಿ ಇಲ್ಲಿ ಅದನ್ನು ಹಿಂದೆ ಹೋದ ಕ್ಲಾಸಿನಲ್ಲಿ ಇದೆಲ್ಲ ನೋಡಿದ್ವು. ಪರಮ ಪ್ರಾಪ್ಯನಾದವನು ಅವನೇ. ಮಾತಾ ಪಿತಾ ಮೊದಲಾದದೆಲ್ಲ ಸಹ ಶರಣಂ ಎಲ್ಲವೂ ಅದೇ. ಹಾಗೆಯೇ ಜ್ಞಾನಿಗೆ ಅಂತಹ ಮಹತ್ವವನ್ನು ಹೇಳಿ ಮಹಾತ್ಮ ಸಹ ಮಹಾತ್ಮ ಅಂತ ಹೇಳಲ್ಪಟ್ಟಿದ್ದು. ಮಹಾತ್ಮ ಅಂತ ಹೇಳಿದ್ರೆ ಮಹತ್ತಾದ ಆತ್ಮ ಅಂತ ಅರ್ಥವಲ್ಲ, ಮಹನೀಯನಾದವನು ಅಂತ ಅರ್ಥ. ಸ್ವರೂಪ ಮಹತ್ವವು ಅಲ್ಲಿ ಹೇಳಲ್ಪಡ್ತಿಲ್ಲ. ಯಾಕೆ ಅಂದರೆ ಅದು ಪ್ರಮಾಣಕ್ಕೆ ವಿರುದ್ಧ. ಸ್ವರೂಪವು ಅಣುಸ್ವರೂಪ. ಅಥವಾ ಬೇರೆ ಯಾವುದಾದ್ರೂ ಮಹಾತ್ಮೆ ಇದೆಯೇ ಅಂದರೆ ಪಂಕ್ತಿಪಾವನತ್ವ ಉಪನಿಷತ್ ಹೇಳುತ್ತೆ. ಆ ಸಹಸ್ರಾತ್ ಪಂಕ್ತಿಂ ಪುನಂತಿ ಅಂತ ಹೇಳುತ್ತೆ. ಒಬ್ಬ ಜ್ಞಾನಿ ಕೂರಿಸ್ಕೊಂಡ್ರೆ 1000 ಜನ ಇರುವ ಪಂಕ್ತಿಯನ್ನು ಕೂಡ ಪಾವನಗೊಳಿಸ್ತಾನೆ ಅವನು. ಆ ಸಹಸ್ರಾತ್ ಪಂಕ್ತಿಂ ಪುನಂತಿ ಅಂತ ಹೇಳುತ್ತೆ ಶ್ರುತಿ. ಅಂತಹ ಮಹಾತ್ಮ್ಯವು ಇದ್ದರೂ ಕೂಡ ಅದು ಇಲ್ಲಿ ಅನಪೇಕ್ಷಿತ. ಯಾಕೆಂದರೆ ಇಲ್ಲಿ ಹೇಳ್ತಾ ಇರೋದು ಮೋಕ್ಷ ಪ್ರಾಪ್ತಿಗೋಸ್ಕರ ಪರಮಾತ್ಮನನ್ನೇ ಭಕ್ತಿಯೋಗ ಮಾಡ್ತಿರುವಂತಹ ಒಬ್ಬ ಜ್ಞಾನಿಯ ವಿಷಯ. ಆದ್ದರಿಂದ ಜ್ಞಾನ ವಿಶೇಷಾಧೀನ ಮಹಾತ್ಮ್ಯಂ, ಈ ಮಹಾತ್ಮ್ಯವು ಅವನಲ್ಲಿ ಇರುವಂತಹ ಒಂದು ಜ್ಞಾನ ವಿಶೇಷವನ್ನು ತಿಳಿಸುತ್ತೆ. ಆದ್ದರಿಂದ ಮಹಾಮನಾಹ ಅಂತ ಹೇಳುದು. ಬೇರೆ ಫಲಾಂತರಗಳಿಗೂ ಕೂಡ ಮಾಡುವವರು ಭಗವದುಪಾಸಕರು ಕೂಡ ದುರ್ಲಭತ್ವವೇ. ಆದರೆ ಜ್ಞಾನಿಯಾದರೂ ದುರ್ಲಭತರನಾದವನು ಅಂತ ಸುದುರ್ಲಭ ಸುಶಬ್ದವು ಅತ್ಯಂತ ದುರ್ಲಭನಾದವನು ಅನ್ನುವ ಅರ್ಥವನ್ನು ಕೊಡುತ್ತೆ. ವಾಸುದೇವ ಸರ್ವಂ ಅಂತ ಹೇಳಿ ಇಲ್ಲಿ ಸಾಮಾನಾಧಿಕರಣ್ಯವಿದೆ. ಸರ್ವಂ ವಾಸುದೇವ ಸರ್ವಮಿದಂ ಬ್ರಹ್ಮ ಅಂತ ಹೇಳಿದ ಹಾಗೆ ಸರ್ವಂ ವಾಸುದೇವ ಅನ್ನುವ ಸಾಮಾನಾಧಿಕರಣ್ಯಕ್ಕೆ ಐಕ್ಯ ಅನ್ನುವುದೆಲ್ಲ ಅರ್ಥವಲ್ಲ. ಅವನೇ ಸರ್ವವೂ ಅಂತ ಹೇಳಿದ್ರೆ ಜ್ಞಾನಿಗೆ ಮೋಕ್ಷಕ್ಕೆ ಬೇಕಾದದ್ದು ಒಂದು ಸಾಧನ ಮತ್ತು ಫಲ, ಇದೆರಡು ಪ್ರಧಾನವಾಗಿ ಬೇಕು. ತನ್ನ ಒಂದು ಸ್ವರೂಪ ಯಾಥಾತ್ಮ್ಯವನ್ನು ತಿಳಿದ ಪರಮಾತ್ಮನಿಗೆ ಶೇಷಭೂತನಾದವನು ಅಂತ ಹೇಳಿ, ಅದಾದ ಮೇಲೆ ಪರಮಾತ್ಮನಿಗೆ ಶೇಷಭೂತನಾದವನು ಅನ್ನುವುದನ್ನು ಚೆನ್ನಾಗಿ ತಿಳಿದಾಗ ಪರಮಾತ್ಮನನ್ನೇ ಪಡೆದುಕೊಳ್ಳಬೇಕು ಅನ್ನುವ ಒಂದು ಉತ್ಕಟವಾದ ಇಚ್ಛೆ ಬರುತ್ತೆ. ಅವನ ಪಡೆದುಕೊಳ್ಳೋಕ್ಕೆ ಮಾರ್ಗ ಯಾವುದು ಅನ್ನೋದು ತಿಳಿಬೇಕಾಗತ್ತೆ. ಆ ಮಾರ್ಗವು ಅವನು, ಫಲವು ಎಲ್ಲವೂ ಅವನೇ ಅಂತ ತಿಳಿಯುವವನು. ಅದುವೇ ಇಲ್ಲಿ ವಾಸುದೇವ ಸರ್ವಂ ಅನ್ನುವುದಕ್ಕೆ ಅರ್ಥ ಅಂತ ಹೇಳಿ ಇಲ್ಲಿ ಅರ್ಥ ಮಾಡ್ತಾರೆ. ಉಪಕ್ರಮದಲ್ಲಿ ಪ್ರಾಪ್ಯ ಭೇದ ನಿಬಂಧನ ಅಧಿಕಾರಿ ಭೇದ ಪರಹ. ಅದರಿಂದ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಹೇಳಿದಾಗ ಸಹ ಮಹಾತ್ಮ ಸುದುರ್ಲಭ ಅಂತಿಲ್ಲ ಹೇಳ್ತಿರುವಂತಹ ಈ ವಿಶೇಷಣಗಳು, ಮಹಾತ್ಮ, ದುರ್ಲಭನಾದವನು ಮೊದಲಾದದ್ದೆಲ್ಲ ಹೇಳ್ತಾ ಇರುವಂಥ ವಿಶೇಷಣಗಳು ಯಾರಿಗೆ ಅಂತ ಹೇಳಿದ್ರೆ ಒಬ್ಬ ಅಧಿಕಾರಿಗೆ ಹೇಳಲ್ಪಡ್ತಾ ಇದೆ. ಭಕ್ತಿಯೋಗಿಗಳಲ್ಲಿ ಹೇಳಲ್ಪಟ್ಟ 4 ಭೇದದಲ್ಲಿ ಅವರಲ್ಲಿ ಒಬ್ಬನು ಅಧಿಕಾರಿ ಹೇಳ್ತಾ ಇದ್ದಾನೆ. ಅಲ್ಲಿ ಅಧಿಕಾರಿಗಳು ಬೇರೆ ಬೇರೆ ಪ್ರಾಪ್ಯ, ಒಬ್ಬೊಬ್ಬರಿಗೂ ಬೇರೆ ಬೇರೆ ಫಲದಲ್ಲಿ ಆಸೆ ಇತ್ತು. ಆರ್ತನಿಗೂ ಅರ್ಥಾರ್ಥಿಗೂ ಐಶ್ವರ್ಯದಲ್ಲಿ ಆಸೆ ಇತ್ತು,
ಜಿಜ್ಞಾಸುಗೆ ಪ್ರಕೃತಿಯುಕ್ತವಾದ ಆತ್ಮಸ್ವರೂಪವೇ ಪ್ರಾಪ್ಯ ಅಂತ ತಿಳಿದವನು ಅಧಿಕಾರಿ. ಜ್ಞಾನಿಯಾದವನು ಪರಮಾತ್ಮನೇ ಪ್ರಾಪ್ಯ ಅಂತ ತಿಳಿದ ಅಧಿಕಾರಿ. ಆದ್ದರಿಂದ ಇಲ್ಲಿ 4 ವಿಧವಾದ ಅಧಿಕಾರಿಗಳು 3 ವಿಧವಾದ ಫಲದ ಭೇದದಿಂದ ಹೇಳಲ್ಪಡ್ತಾ ಇದ್ದಾರೆ. ಆದ್ದರಿಂದ ಪ್ರಾಪ್ಯ ಭೇದದಿಂದ ನಿಬಂಧನ, ಪ್ರಾಪ್ಯ ಭೇದದ ಕಾರಣ ಅಧಿಕಾರಿ ಭೇದದಿಂದಲೇ ಆರಂಭಿಸಿರುವಂಥ ಈ ಪ್ರಕರಣದಲ್ಲಿ ಚತುರ್ವಿಧ ಭಜಂತೆ ಅಂತ ಆರಂಭಿಸಿರೋರು. ಆದ್ದರಿಂದ ಅಂತಹ ಅಧಿಕಾರಿಗಳಲ್ಲಿ ಪ್ರಾಪ್ಯವನ್ನು ಪಡೆಯುವಂತಹ ಅಧಿಕಾರಿಗಳಲ್ಲಿ ಒಬ್ಬನು ಇಲ್ಲಿ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಹೇಳಲ್ಪಟ್ಟ ಜ್ಞಾನಿ. ಆದ್ದರಿಂದ ವಾಸುದೇವ ಸರ್ವಂ ಅನ್ನೋದಕ್ಕೆ ಸಾಮಾನ್ಯ ಅಧಿಕರಣಕ್ಕೆ ಬೇರೆ ವಿಧವಾದ ಅರ್ಥ ಮಾಡೋಕ್ಕೆ ಇಲ್ಲಿ ಸ್ಥಳವಿಲ್ಲ, ಉಚಿತವಲ್ಲ ಅನ್ನೋದನ್ನು ತಿಳಿಸ್ತಾರೆ. ಈ ಪ್ರಕರಣದಲ್ಲಿ ಹೇಳ್ತಿರೋದು 4 ವಿಧವಾದ ಅಧಿಕಾರಿಗಳು ಉಪಾಸನೆ ಮಾಡುವರು ಪರಮಾತ್ಮನಲ್ಲಿ ವಿಧ ವಿಧವಾದ ಫಲಕ್ಕೆ. ಅಂತಹ ಅಧಿಕಾರಿಗಳಲ್ಲಿ ಅತ್ಯುತ್ತಮನಾದ ಅಧಿಕಾರಿಗೆ ಬರುವಂತಹ ಜ್ಞಾನ ವಿಶೇಷವು ಹೇಳಲ್ಪಡ್ತಾ ಇದೆ. ಆ ಒಂದು ಪ್ರಕರಣದಲ್ಲಿ ಹೇಳುವಂತಹ ವಾಸುದೇವನೇ ಸರ್ವವೂ ಅನ್ನುವಂತಹ ವಾಸುದೇವ ಸರ್ವಂ ಅನ್ನುವ ಶಬ್ದ ಪ್ರಯೋಗ ಸಾಮಾನಾಧಿಕರಣದಲ್ಲಿ ಐಕ್ಯ ಮೊದಲಾದ ವಿಷಯವನ್ನೆಲ್ಲ ಹೇಳೋದಿಲ್ಲ. ಅವನೇ ಪ್ರಾಪ್ಯವು ಪ್ರಾಪಕನು ಅನ್ನೋದನ್ನು, ಅಂತಹ ಜ್ಞಾನವನ್ನು ಪಡೆದವನು ಅನ್ನುವಂತಹ ವಿಷಯವೇ ಇಲ್ಲಿ ಹೇಳ್ತಿದೆ. ಅದನ್ನು ಸ್ವಾಮಿ ದೇಶಿಕನ ಅತ್ಯಂತ ಸ್ಪಷ್ಟಪಡ್ತಾರೆ. ಬೇರೆ ಬೇರೆ ವಿಷಯ ಹೇಳಿದ್ರೆ ಪ್ರಕರಣಕ್ಕೆ ವಿರೋಧವಾಗುತ್ತೆ. ಆದ್ದರಿಂದ ಪ್ರಕರಣಕ್ಕೆ ವಿರುದ್ಧವಾದ ಅರ್ಥವನ್ನು ಹೇಳೋಕ್ಕೆ ಇಲ್ಲಿ ಉಚಿತವಲ್ಲ. ಪ್ರಕರಣಕ್ಕೆ ಅನುಪಯುಕ್ತವಾದ ಅರ್ಥವೂ ಬೇಕಾಗಿಲ್ಲ. ಇಲ್ಲಿ ಎಲ್ಲರಿಗೂ ಆತ್ಮ ಅನ್ನುವಂತಹ ಜ್ಞಾನ ಹೇಳಿದಾನೆ, ಅದು ಹೇಳ್ಬೋದು, ಅದು ಕೂಡ ಮುಖ್ಯವಲ್ಲ. ಪ್ರಾಪ್ಯ ಪ್ರಾಪಕತ್ವವೇ ಇಲ್ಲಿ ಹೇಳ್ತಾ ಇರೋದು. ಪ್ರಕರಣ ವಿಶೇಷ ಸಿದ್ಧ ಉಪಯುಕ್ತತಮ ಅರ್ಥೇ ಜಾಗರೂಕೆ ಅನಾದರಣೀಯ. ಅದರಿಂದ ಪ್ರಕರಣ ವಿಶೇಷಕ್ಕೆ ಒಂದು ಉಪಯುಕ್ತವಾದ ಒಂದು ವಿಶೇಷವಾದ ಅರ್ಥವು ಇಲ್ಲಿ ನಮಗೆ ತಿಳಿದು ಬರ್ತಾ ಇರುವಾಗ ಬೇರೆ ವಿಧವಾದ ಅರ್ಥಗಳು ಈ ಪ್ರಕರಣಕ್ಕೆ ಉಪಯುಕ್ತವಲ್ಲದ ಅಥವಾ ಪ್ರಕರಣಕ್ಕೆ ವಿರುದ್ಧವಾದ ಅರ್ಥಗಳನ್ನು ಮಾಡೋಕ್ಕೆ ಇಲ್ಲಿ ಅವಕಾಶವಿಲ್ಲ. ವಾಸುದೇವ ಸರ್ವಂ ಅನೇಕ ಅರ್ಥಗಳನ್ನು ಹೇಳ್ಬೋದಲ್ಲಿ ಸಾಮಾನಾಧಿಕರಣದಲ್ಲಿ. ಬೇರೆ ಕಡೆ ಎಲ್ಲ ವಿಧ ವಿಧವಾಗಿ ಅರ್ಥ ಮಾಡ್ತಾರೆ. ಆದರೆ ಇದು ಪ್ರಕರಣಕ್ಕೆ ಬಹಳ ಪ್ರಧಾನವಾಗಿ ಉಪಯುಕ್ತವಾದದ್ದು. ವಾಸುದೇವನೇ ಪ್ರಾಪ್ಯನು, ವಾಸುದೇವನೇ ಪ್ರಾಪಕನು ಅನ್ನುವ ಜ್ಞಾನ ವಿಶೇಷವೇ ಇಲ್ಲಿ ವಿಶೇಷವಾಗಿ ಹೇಳಲ್ಪಡ್ತಿದೆ. ಆದ್ದರಿಂದ ಇಲ್ಲಿ ಮತ್ತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಹೇಳಿದಾಗ ಯಾವ ವಿಧವಾದ ಜ್ಞಾನ? ಜ್ಞಾನವಾನ್ ಇತ್ಯತ್ರಾಪಿ ನಿರ್ವಿಶೇಷ ಜ್ಞಾನ ಜೀವ ಮಾತ್ರ, ನಿರ್ವಿಶೇಷಾದಿ ಜ್ಞಾನ ಜೀವ ಮಾತ್ರ ಜ್ಞಾನಾದಿ ವಿರಾಸಾಯ ಜ್ಞಾನವಾಂಶ್ಚ ಅಯಂ ಅಂತ ಇಲ್ಲಿ ವಿವರಣೆ ಮಾಡುವಾಗ ಯಾವ ರೀತಿಯಾದ ಜ್ಞಾನ ಇವನಿಗೆ ಬಂದಿದೆ ಅನ್ನುವ ಅರ್ಥವನ್ನು ಮಾಡುವಾಗ ಅವನಿಗೆ ಪರಮಾತ್ಮನಿಗೆ ಶೇಷಭೂತವಾದವನು ಅನ್ನುವ ಜ್ಞಾನ ಅಂತ ಅರ್ಥ ಮಾಡಿ, ನಿರ್ವಿಶೇಷ ಜ್ಞಾನ ಅನ್ನುವುದು ಅರ್ಥವಲ್ಲ ಇಲ್ಲಿ ಅನ್ನೋದು. ಇಲ್ಲಿ ಈ ಜ್ಞಾನವಾನ್ ಅಂತ ಹೇಳಲ್ಪಟ್ಟವನು ಉಕ್ತ ಲಕ್ಷಣ ಏವ, ಇಲ್ಲಿ ಹೇಳಲ್ಪಟ್ಟ ಲಕ್ಷಣ ಏನು ಹೇಳಲ್ಪಟ್ಟಿದೆ? ವಾಸುದೇವ ಶೇಷತೈಕ ಸೋಹಂ ತದಾಯತ್ತ ಸ್ವರೂಪ ಸ್ಥಿತಿ ಪ್ರವೃತ್ತಿಶ್ಚ ಸಚ ಅಸಂಖ್ಯೈ ಕಲ್ಯಾಣೈ ಪರತರಃ. ಈ ಜ್ಞಾನವನ್ನು ಹೊಂದಿದವನು, ಅದುವೇ ಇಲ್ಲಿ ಹೇಳಲ್ಪಡ್ತಿರುವ ಜ್ಞಾನವಾನ್ ಅನ್ನುವ ಜ್ಞಾನ. ಯಾವ ವಿಧವಾದ ಜ್ಞಾನ ಅಂತ ಹೇಳಿದ್ರೆ ಈ ಉಕ್ತ ಲಕ್ಷಣ ಏವ ಅಸ್ಯೈವ ಪೂರ್ವೋಕ್ತ ಜ್ಞಾನಿತ್ವ. ಹಿಂದೆ ಹೇಳಲ್ಪಟ್ಟ ಜ್ಞಾನಿಯು ಆ ರೀತಿಯಲ್ಲಿಯೇ ಹೇಳಲ್ಪಟ್ಟಿದ್ದಾನೆ ಅನ್ನೋದು ಇಲ್ಲಿ ಉಕ್ತ ಲಕ್ಷಣ. ವಾಸುದೇವ ಶೇಷರಸ ಸ್ವಾತ್ಮವೇದಿ ಇತ್ಯರ್ಥ. ತನ್ನ ಸ್ವರೂಪವನ್ನು ಪೂರ್ಣವಾಗಿ ಪರಮಾತ್ಮನಿಗೆ ಶೇಷಭೂತನಾದವನು ಅಂತ ತಿಳಿದವನು ಅನ್ನುವ ಅರ್ಥವೇ. ಅದಕ್ಕೆ ಕಾರಣಗಳನ್ನು ಹೇಳ್ತಾರೆ. ಅಸ್ಯವ ಪೂರ್ವೋಕ್ತ ಜ್ಞಾನಿತ್ವಾತ್ ಹಿಂದೆ ಹೇಳಿದಾಗ ಪರಾಪ್ರಕೃತಿ ಅಪರಾಪ್ರಕೃತಿ ಅಂತ ಹೇಳಿ ಎರಡೂ ನನಗೆ ಶೇಷಭೂತವಾದದ್ದು ಅಂತ ಹೇಳಿದ್ರಿಂದ ಜೀವಾತ್ಮರುಗಳೆಲ್ಲ ನನಗೆ ಶೇಷಭೂತರು ಅಂತ ಪರಮಾತ್ಮ ಏನು ಹೇಳಿದನೋ ಆ ಜ್ಞಾನವನ್ನು ಪೂರ್ಣವಾಗಿ ತಿಳಿದಿದ್ದಾನೆ ಅಂದರೆ ಬರೀ ವಾಕ್ಯಾರ್ಥ ಜ್ಞಾನವಲ್ಲ, ಅವನು ಅದನ್ನು ಅನುಸಂಧಾನ ಮಾಡ್ತಾ ಇದ್ದಾನೆ. ಆದ್ದರಿಂದಲೇ ಪರಮಾತ್ಮನಲ್ಲಿ ಭಕ್ತಿಯೋಗಿ ಮಾಡಿ ಆ ಭಕ್ತಿಯೋಗ ಮಾಡಿ ಅವನನ್ನೇ ಪಡೆದುಕೊಳ್ಳಬೇಕು ಅನ್ನೋ ಉತ್ಕಟವಾದ ಇಚ್ಛೆಯಿಂದ ಪರಮಾತ್ಮನಲ್ಲಿ ಅತ್ಯಂತ ಭಕ್ತಿಯಿಂದ
ಧ್ಯಾನ ಮಾಡ್ತಾ ಇದ್ದಾನೆ, ಪರಮಾತ್ಮನನ್ನು ಉಪಾಸನೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ಅದುವೇ ಉಚಿತವಾದದ್ದು. ಅದೇ ರೀತಿಯಲ್ಲಿ ಜ್ಞಾನಿಗೆ ಭರತರ್ಷಭ ಇತಿ ಪೂರ್ವೋಕ್ತ ಜ್ಞಾನಿ ಕಥಂ ಮುಕ್ತ ಲಕ್ಷಣ ಅಂತ ಹೇಳಿದಾಗ ಇಲ್ಲಿ 16ನೇ ಶ್ಲೋಕದಲ್ಲಿ ಮತ್ತೆ ಜ್ಞಾನೀಚ ಭರತರ್ಷಭ ಅಂತ ಹೇಳಿ 16ನೇ ಶ್ಲೋಕದಲ್ಲಿಯೂ ಕೂಡ ಒಂದು ಬರುತ್ತೆ. ಚತುರ್ವಿಧ ಭಜಂತೆ ಅಂತೆಲ್ಲ ಹೇಳಿಬಿಟ್ಟು ಜನಾ ಸುಕೃತಿನೋ ಅರ್ಜುನ ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಅಂತ ಹೇಳಿ 4 ವಿಧವಾದ ಉಪಾಸಕರು ಹೇಳಿದವರು. ಅಂತಹ ಹೇಳಿದ 4 ವಿಧ ಉಪಾಸಕರಲ್ಲಿ ಈ ಜ್ಞಾನ ಹೇಳಿದ ಈ ಲಕ್ಷಣವು ಹೇಗೆ ಅನ್ವಯಿಸುತ್ತೆ ಅಂತ ಹೇಳುವಾಗ ಭೂಮಿರಾಪೋನಲಹ ಅಂತ ಹೇಳಿ ಅದರ ಪ್ರಮಾಣವನ್ನು ತೋರಿಸ್ತಾರೆ. ಎಲ್ಲವೂ ಕೂಡ ನನಗೆ ಶೇಷಭೂತವಾದದ್ದು ಅಂತ ಅಂತಹ ಒಂದು ಜ್ಞಾನ. ಅಥವಾ ಇನ್ನೊಂದು ಹೇಳಿದ್ರು, ಪೂರ್ವೋಕ್ತ ಜ್ಞಾನಿತ್ವಾತ್ ಇತಿ ಏಕಭಕ್ತಿತ್ವಾದಿಕಂ ವಿವಕ್ಷಿತಂ. ಏಕಭಕ್ತಿ ವಿಶಿಷ್ಯತೆ ಅಂತ ಹೇಳಿದ್ರಲ್ಲ, ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಂ ಅಹಂಸ ಚ ಮಮ ಪ್ರಿಯ ಅಂತ ಹೇಳಿದಾಗ, ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ ಅಂತ ಹೇಳಿದಾಗ, ಆ ಏಕಭಕ್ತಿ ನಿತ್ಯಯುಕ್ತ ಅಂತ ಹೇಳಲ್ಪಟ್ಟ ಜ್ಞಾನಿ ಅವನನ್ನು ಹೇಳ್ಬೋದು. ಭೂಮಿರಾಪೋನಲೋ ಅಂತ ಇನ್ನೊಂದು ಕಾರಣವನ್ನು ಹೇಳ್ಬೋದು. ಇದೆಲ್ಲ ಈ ಪ್ರಕರಣಕ್ಕೆ ಅನುಗುಣವಾಗಿ ಇಲ್ಲಿ ಹೇಳುತ್ತಿರುವಂತಹ ಜ್ಞಾನಿ ಅಂತ ಹೇಳಿದ್ರೆ ಪರಮಾತ್ಮನದೇ ನಿತ್ಯ ಯೋಗವನ್ನು ಬಯಸ್ತಾ ಇದ್ದಾನೆ. ಪರಮಾತ್ಮನಲ್ಲಿಯೇ ಏಕಭಕ್ತಿ ಅಂದರೆ ಅವನು ಬೇರೆ ಯಾವುದು ಬೇಡ ಅವನಿಗೆ ಅವನೇ ಪ್ರಾಪಕ ಅಂತ ತಿಳಿದವನು. ಇದೆಲ್ಲ ಕೂಡ ಸ್ಪಷ್ಟವಾಗಿ ಈ ಪ್ರಕರಣದಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಹೇಳಲ್ಪಟ್ಟ ಜ್ಞಾನಿ ಇದೆಲ್ಲ ಹೇಳಿರೋದು ಇದೇ ಅರ್ಥವನ್ನ ಈ ಲಕ್ಷಣಗಳನ್ನು ಉಳ್ಳಂತಹ ಒಬ್ಬ ಅಧಿಕಾರಿಯೇ ಹೇಳಲ್ಪಟ್ಟಿದ್ದಾನೆ. ಜ್ಞಾನವು ಸಹ ಅದೇ ರೀತಿಯಾದ ಜ್ಞಾನ. ಕಾರ್ಯಕಾರಣ ಉಭಯಸ್ಥಸ್ಯ ಇತಿ ಕಾರ್ಯತ್ವ ಕಾರಣತ್ವ ರೂಪ ಉಭಯಸ್ಥ ವಿಶಿಷ್ಟಸ್ಯ ಇತಿ ಅರ್ಥ ಅಂತ ಹೇಳುದು. ಈ ಭಾಷ್ಯದಲ್ಲಿ ಇದು ಬರುತ್ತೆ. ಕಾರ್ಯಕಾರಣ ಉಭಯಾವಸ್ಥಸ್ಯ ಪ್ರಕೃತಿ ದ್ವಯಸ್ಯ ಕಾರ್ಯಕಾರಣ ಉಭಯಾವಸ್ಥಸ್ಯ ಪರಮಪುರುಷ ಇತ್ತ ಸ್ವರೂಪಸ್ಥಿತಿ ಪ್ರವೃತ್ತಿತ್ವಂ ಪರಮಪುರುಷಸ್ಯ ಚ ಸರ್ವೈಃ ಪ್ರಕಾರೈಃ ಸರ್ವಾತ್ಮಪರತ್ವಂ ಉಕ್ತಂ. ಇಲ್ಲಿ ಹೇಳುವಾಗ ಅಹಂ ಕೃಷ್ಣಸ್ಯ ಪ್ರಭವಃ ಪ್ರಳಯಸ್ತಥಾ ಜಗತಃ ಅಂತ ಹೇಳಿ ಮತ್ತಪರತರಂ ನಾನ್ಯತೆ ಕಿಂಚಿದಸ್ತಿ ಧನಂಜಯ ಆ ಥರ ಹೇಳಿ ಇಲ್ಲಿ ಪ್ರಕೃತಿಯ ಅಹಂಕಾರ ಇತಿ ಯಮೆ ಭಿನ್ನ ಪ್ರಕೃತಿ ನಷ್ಟತಾ ಅಂತ ಹೇಳಿದಾಗ ಅದು ಕಾರಣಾವಸ್ಥೆಯಲ್ಲಿರೋ ಪ್ರಕೃತಿಯನ್ನು ಹೇಳುತ್ತೆ. ಅದಾದ ಮೇಲೆ ಜೀವಭೂತಾಹ ಅಂತ ಹೇಳಿ ಚೇತನ ಪ್ರಕೃತಿ ದ್ವಯವೂ ಪರಮಾತ್ಮನಿಗೆ ಎಲ್ಲವೂ ಆಗಿದೆ ಅಂತ ಹೇಳಿ ಜೀವಭೂತಾಮ್ ಅಂತ ಹೇಳಿದ್ರಿಂದ ಎಲ್ಲ ಆ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಎಲ್ಲ ಒಂದು ಸ್ತಂಭ ಪರ್ಯಂತವಾಗಿ ಅತ್ಯಂತ ಸಣ್ಣ ಕೀಟದವರೆಗೂ ಎಲ್ಲವೂ ಕೂಡ ಪರಮಾತ್ಮನಿಗೆ ಶೇಷಭೂತವಾದದ್ದು ಎಲ್ಲ ಹೇಳಿ ಕಾರ್ಯಾವಸ್ಥೆಯು ಹೇಳಿ ಕಾರಣಾವಸ್ಥೆಯಲ್ಲೂ ಹೇಳಿ ಎರಡೂ ಅವಸ್ಥೆಯಲ್ಲಿಯೂ ಕೂಡ ಪರಮಪುರುಷನ ಅಧೀನದಲ್ಲಿಯೇ ಎಲ್ಲದರ ಚೇತನಾಚೇತನಗಳ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳು ಅವನ ಅಧೀನದಲ್ಲಿಯೇ ಇದೆ ಅಂತ ಹೇಳಿ ಎಲ್ಲ ವಿಧದಲ್ಲಿಯೂ ಕೂಡ ಪರಮಾತ್ಮನೇ ಪರನಾದವನು ಅನ್ನುವುದು ಹೇಳಲ್ಪಟ್ಟಿದೆ. ಅದನ್ನು ಕೂಡ ಇಲ್ಲಿ ಹೇಳ್ತಾರೆ. ಎರಡು ಅವಸ್ಥೆಯಲ್ಲಿಯೂ ಸ್ವರೂಪ ಸ್ಥಿತ್ಯಾದಿ ತಾದಧೀನ್ಯಂ, ಸ್ವರೂಪ ಸ್ಥಿತಿಗಳು ಅವನ ಅಧೀನದಲ್ಲಿ ಅಂತ ಹೇಳೋದಕ್ಕೆ ಇನ್ನೂ ಸ್ಪಷ್ಟವಾಗಿ ಇನ್ನೊಂದು ಶ್ಲೋಕದಲ್ಲಿ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾಯುವ ರಸೋಂ ಸುಖವಂತೆಯ ಮೊದಲಾದದ್ದೆಲ್ಲ ಇನ್ನೂ ಸ್ಪಷ್ಟವಾಗಿ ತಿಳಿಯುತ್ತೆ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾಯುವ ಅಂತ ಹೇಳಿದಾಗ ಒಂದು ಹಾರದಲ್ಲಿ ಎಲ್ಲ ರತ್ನ ಮಣಿಗಳೆಲ್ಲ ಪೋಣಿಸಲ್ಪಟ್ಟಿದೆ ದಾರದಲ್ಲಿ, ಆ ದಾರದ ಅಧೀರದಲ್ಲಿ ಎಲ್ಲವೂ ಇದೆ. ಆ ರೀತಿ ನಾನು ಎಲ್ಲಕ್ಕೂ ಅಂತರ್ಯಾಮಿಯಾಗಿದ್ದೇನೆ. ಆ ದಾರವು ಕಣ್ಣಿಗೆ ಕಾಣೋದಿಲ್ಲ, ಮಣಿಗಳೆಲ್ಲ ಅದರ ಅಧೀನದಲ್ಲಿದೆ. ಆ ರೀತಿ ಪರಮಾತ್ಮನು ಎಲ್ಲರಿಗೂ ಅಂತರ್ಯಾಮಿಯಾಗಿ ಎಲ್ಲವನ್ನು ಧರಿಸಿದ್ದಾನೆ ಪರಮಾತ್ಮ ಅನ್ನೋದು ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅದು ಕೂಡ ಹೇಳಲ್ಪಟ್ಟಿತು. ಇದೆಲ್ಲವೂ ಏನು ತಿಳಿಸುತ್ತೆ ಅಂದರೆ ಸಕಲ ಅವಸ್ಥೆಗಳಲ್ಲಿಯೂ ಪರಮಾತ್ಮನ ಅಧೀನವೇ. ಆದ್ದರಿಂದ ಚೇತನರೆಲ್ಲರೂ ಪರಮಾತ್ಮನಿಗೆ ಎಲ್ಲ ಅವಸ್ಥೆಯಲ್ಲಿಯೂ ಶೇಷಭೂತರೆ. ಈ ಜ್ಞಾನವೇ ಅತ್ಯುತ್ಕೃಷ್ಟವಾದ ಜ್ಞಾನ. ಅದುವೇ ಸ್ವಾಮಿ ದೇಶಿಕನ ನ್ಯಾಸ ದೇಶಿಕದಲ್ಲಿ ದಿನವೂ ನಾವು ಅನುಸಂಧಾನ ಮಾಡುವಾಗ ತ್ವಚ್ಛೇಷತ್ವೇ ಸ್ಥಿರಧಿಯಂ ತ್ವತ್ಪ್ರಾಪ್ತ್ಯೇಕ
ಪ್ರಯೋಜನಂ ನಿಷಿದ್ಧ ಕಾಮ್ಯರಹಿತಂ ಕುರುಮಾಂ ನಿತ್ಯ ಕಿಂಕರಂ ಅಂತ ಪ್ರಾರ್ಥಿಸ್ತಾರೆ. ಇದನ್ನು ದಿನವೂ ನಾವು ಅನುಸಂಧಾನ ಮಾಡ್ತೀವಿ. ತ್ವಚ್ಛೇಷತ್ವೇ ಸ್ಥಿರಧಿಯಂ, ಇದುವೇ ಜ್ಞಾನಿಯ ಲಕ್ಷಣ. ನಿನ್ನ ಶೇಷತ್ವದಲ್ಲಿಯೇ ಸ್ಥಿರವಾದ ಒಂದು ಜ್ಞಾನ ನನಗೆ ಉಂಟಾಗಬೇಕು. ತ್ವಚ್ಛೇಷತ್ವೇ ಸ್ಥಿರಧಿಯಂ, ಇದು ಸ್ವರೂಪ ನಿಷ್ಠೆ ಅಂತ ಹೇಳಲ್ಪಡುವುದು. ತ್ವತ್ಪ್ರಾಪ್ತ್ಯೇಕ ಪ್ರಯೋಜನಂ, ಇದು ಪುರುಷಾರ್ಥ ನಿಷ್ಠೆ. ಅವನನ್ನು ಪಡೆದುಕೊಳ್ಳೋದೇ ಅವನಿಗೆ ಪ್ರಯೋಜನ, ಬೇರೆ ಯಾವುದೂ ಇಲ್ಲ ಅಂತ ಹೇಳೋದು. ನಿಷಿದ್ಧ ಕಾಮ್ಯ ರಹಿತಂ, ಉಪಾಯಾಂತರ ರಹಿತ ಆಗಿರಬೇಕು, ಪ್ರಯೋಜನಾಂತರ ರಹಿತನಾಗಿರಬೇಕು. ನಿಷಿದ್ಧವಾದ ಕರ್ಮಗಳನ್ನು ಮಾಡಬಾರ್ದು, ಕಾಮ್ಯ ಕರ್ಮಗಳನ್ನು ಮೊದಲು ಇಷ್ಟವಿಲ್ಲ ಅವನಿಗೆ, ನಿಷಿದ್ಧ ಕರ್ಮಗಳನ್ನು ಮಾಡೋದಿಲ್ಲ. ಬೇರೆ ಕರ್ಮಗಳು ಮಾಡಿದ್ರೂ ಕೂಡ ಭಗವದ್ ಆರಾಧನ ರೂಪವಾಗಿ ಮಾಡ್ತಾನೆ. ಆ ರೀತಿ ನಿತ್ಯ ಕೈಂಕರ್ಯವನ್ನು ಪ್ರಾರ್ಥಿಸ್ತಾರೆ. ಕುರುಮಾಂ ನಿತ್ಯ ಕಿಂಕರಂ, ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ ನಿತ್ಯಯೋಗಂ ಕಾಂಕ್ಷಮಾಣ ಆಕಾಂಕ್ಷಮಾಣ ಅಂತ ವ್ಯಾಖ್ಯಾನ ಮಾಡಿದ್ರು. ನಿತ್ಯಯುಕ್ತ ಅಂದರೆ ಯೋಗ ಅಂತ ಹೇಳಿದ್ರೆ ಆಕಾಂಕ್ಷಾಯಾಮ್ ತಹ ಅಂತ ಹೇಳಿ ಅರ್ಥವನ್ನು ಅರ್ಥ ಪ್ರತ್ಯಯಕ್ಕೆ ನಿತ್ಯಯುಕ್ತ ಅಂದರೆ ಆಗಲೇ ಯೋಗವನ್ನು ಹೊಂದಿದವನು ಅಂತ ಅರ್ಥವಲ್ಲ, ಯೋಗವನ್ನು ಬಯಸುವವನು, ಪರಮಾತ್ಮನೊಡನೆ ನಿತ್ಯ ಯೋಗವನ್ನು ಬಯಸುವವನು. ಕುರುಮಾಂ ನಿತ್ಯ ಕಿಂಕರಂ, ಈ ಶ್ಲೋಕಗಳಿಗೆಲ್ಲ ಅರ್ಥವನ್ನು ನ್ಯಾಸದಶಕದಲ್ಲಿ 10 ಶ್ಲೋಕಗಳಲ್ಲಿ ಅದ್ಭುತವಾಗಿ ಸ್ವಾಮಿ ದೇಶಿಕನ್ ನಿರೂಪಣೆ ಮಾಡ್ತಾರೆ. ಆ ಶ್ಲೋಕವು ಪ್ರಧಾನವಾದದ್ದು. ತ್ವಚ್ಛೇಷತ್ವೇ ಸ್ಥಿರಧಿಯಂ ತ್ವತ್ಪ್ರಾಪ್ತ್ಯೇಕ ಪ್ರಯೋಜನಂ, ಬೇರೆ ಯಾವ ಪ್ರಯೋಜನವೂ ಇಲ್ಲ, ಪ್ರಯೋಜನಾಂತರ ರಹಿತನಾದವನು. ನಿಷಿದ್ಧ ಕಾಮ್ಯರಹಿತಂ ಕುರುಮಾಂ ನಿತ್ಯ ಕಿಂಕರಂ, ಅದೆಲ್ಲ ಇಲ್ಲಿ ಅನುಸಂಧಾನ ಮಾಡಬಹುದು ನಾವು. ಅದನ್ನೇ ಇಲ್ಲಿ ಎಲ್ಲ ಹೇಳ್ತಾ ಇರುವಂಥದ್ದು. ಅಂತಹ ಜ್ಞಾನಿ ಇಲ್ಲಿ ಉಕ್ತ ಲಕ್ಷಣ ನಿಗಮಯತಿ ಅತಃ ಇತಿ ಸಯೇವ, ಆದ್ದರಿಂದ ಅತಹೇವ ಇಲ್ಲಿ ಅತಃ ಸಯೇವ ಅತ್ರ ಜ್ಞಾನೀತಿ ಉಚ್ಯತೆ, ಅವನೇ ಇಲ್ಲಿ ಜ್ಞಾನಿ ಅಂತ ಹೇಳಲ್ಪಡ್ತೀಯಾನೆ. ಬೇರೆ ಯಾವುದೇ ವಿಧವಾದ ಜ್ಞಾನವನ್ನು ಇಲ್ಲಿ ಹೇಳೋದಕ್ಕೆ ಅವಕಾಶವೇ ಇಲ್ಲ. ಪ್ರಕರಣದ ಶ್ಲೋಕಗಳನ್ನೆಲ್ಲ ನಾವು ನೋಡಿದ್ರೆ ಇದುವೇ ಸರಿಯಾದ ಅರ್ಥ ಅನ್ನೋ ಸ್ಪಷ್ಟವಾಗಿ ತಿಳಿಯುತ್ತೆ. ವಾಸುದೇವ ಶೇಷತೈಕರಸಃ ಇತ್ಯಾದಿನ ಉಕ್ತಲಕ್ಷಣ ಏವ ಸಯೇವ ಅಂದರೆ ಈ ರೀತಿ ಹೇಳಿದ ಲಕ್ಷಣವಾದ ಈ ಜ್ಞಾನವನ್ನು ಉಳ್ಳವನೇ. ಉಕ್ತ ಲಕ್ಷಣ ಏವ ಜ್ಞಾನವಾನಿತಿ ಅಭಿಧೀಯತೆ ಇತಿ ದರ್ಶಯಿತು ಜ್ಞಾನೀತಿ ಉಚ್ಯತೆ ಇತಿ ಉಪಸಂಹೃತಿ. ಅಭಿಧಾನ ಅಂತ ಹೇಳಿದ್ರೆ ಮುಖ್ಯ ಅರ್ಥ, ಮುಖ್ಯ ವೃತ್ತಿ. ಅಭಿಧಾವೃತ್ತಿ ಅನ್ನೋದು ಮುಖ್ಯ ವೃತ್ತಿ. ಜ್ಞಾನವಾನ್ ಅಂತ ಇಲ್ಲಿ ಹೇಳಲ್ಪಟ್ಟಿರುವವನು ಅವನೇ ಇಲ್ಲಿ ಜ್ಞಾನಿ. ಇಂತಹ ಲಕ್ಷಣವನ್ನು ಉಳ್ಳ ಜ್ಞಾನವನ್ನು ಹೊಂದಿದವನಾಗ್ತಾನೆ. ಯಾವಾಗ ಅಂತ ಹೇಳಿದ್ರೆ ಅನೇಕ ಪುಣ್ಯಜನ್ಮಗಳ ತೆಗೆದುಕೊಂಡ ಮೇಲೆ ಈ ರೀತಿಯಾದ ಒಂದು ಆಶ್ಚರ್ಯವಾದ ಜ್ಞಾನವು ಅವನಿಗೆ ಉಂಟಾಗುತ್ತೆ ಪರಮಾತ್ಮನಲ್ಲಿ ಅಂತ ಜ್ಞಾನಿಯ ಒಂದು ಪ್ರಾಶಸ್ತ್ಯವನ್ನು ಇಲ್ಲಿ, ಅಂತಹ ಜ್ಞಾನವು ಎಷ್ಟು ಉತ್ಕೃಷ್ಟವಾದದ್ದು ಅದನ್ನು ಪರಮಾತ್ಮನು ತಾನೇ ಹೇಳ್ತಾ ತನ್ನ ಭಕ್ತನ ಒಂದು ಪ್ರಶಂಸೆ ಮಾಡ್ತಿರುವಂತಹ ಪ್ರಕರಣ. ತಸ್ಯ ಜ್ಞಾನಿನಃ ದುರ್ಲಭತ್ವಮೇ ಉಪಪಾದಯತಿ. ಸುದುರ್ಲಭ ಅಂತ ಹೇಳಿದ್ನಲ್ಲ, ಆ ಸುದುರ್ಲಭತ್ವ ಅನ್ನೋದು ಮುಂದಿನ ಶ್ಲೋಕದಲ್ಲಿ ಈಗ ಬರುತ್ತೆ. ಅವನು ಸುದುರ್ಲಭ, ಅತ್ಯಂತ ದುರ್ಲಭನಾದವನು ಆ ಜ್ಞಾನಿ, ಅಂತಹ ಜ್ಞಾನಿ. ಯಾಕೆ ಅಂತ ಹೇಳಿದ್ರೆ ಕಾಮೈಃ ತೈಸ್ತೈರ್ಜ್ಞಾನಾಃ ಪ್ರಪದ್ಯಂತೆ ಅನ್ಯದೇವತಾಃ ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯ. ಲೋಕದಲ್ಲಿರುವವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆಯಾ ಬೇರೆ ಬೇರೆ ಫಲಗಳಲ್ಲಿ ಆಸೆಯನ್ನು ಹೊಂದಿದವರಾಗಿ ಕಾಮೈಹಿ ತೈಹಿ ಆಯಾಯ ಕಾಮನೆಗಳಿಂದ ಆಯುಸ್ಸು, ಆರೋಗ್ಯ, ಐಶ್ವರ್ಯವೋ, ಸ್ವರ್ಗಾದಿ ಫಲವೋ ಮೊದಲಾದ ಬೇರೆ ಬೇರೆ ಆಸೆಗಳಿಂದ ಅವರ ಒಂದು ಸರಿಯಾದ ಸ್ವರೂಪ ಜ್ಞಾನವು ಅಪಹೃತವಾಗಿಬಿಡುತ್ತೆ. ಅವರ ಸ್ವರೂಪ ಜ್ಞಾನವು ಅಪಹೃತವಾಗಿಬಿಡುತ್ತೆ. ಇದೆಲ್ಲ ಸಂಸಾರಕ್ಕೆ ಕಾರಣವಾಗುವಂಥದ್ದೇ ಅನ್ನೋದು ತಿಳಿಯೋದಿಲ್ಲ. ಸ್ವರೂಪಕ್ಕೆ ವಿರುದ್ಧವಾದದ್ದು. ಈ ಸಂಸಾರಿತ್ವ ಅನ್ನೋದೇ ಔಪಾಧಿಕವಾದದ್ದು. ಜ್ಞಾನಿ ಈ ಜೀವಾತ್ಮನಿಗೆ ಇದು ಸ್ವರೂಪಕ್ಕೆ ವಿರುದ್ಧವಾದದ್ದು ಸಂಸಾರಿತ್ವ. ಅವನಿಗೆ ನಿಜವಾದ ಸ್ವರೂಪ ಹೇಗೆ ಅಂತ ಹೇಳಿದ್ರೆ ಮೋಕ್ಷದಲ್ಲಿ ಪರಮಾತ್ಮನನ್ನು ನಿತ್ಯ ಕೈಂಕರ್ಯ ಮಾಡುವುದೇ ಅವನ ಸ್ವಾಭಾವಿಕವಾದ ಸ್ವರೂಪ. ಅದು ಮಾಯೆಯಿಂದ ಮರೆಯಾಗ್ಬಿಟ್ಟಿದೆ. ಮಾಯಾಮಿತಾಂ
ನನ್ನನ್ನು ಯಾರು ಪ್ರಪತ್ತಿ ಮಾಡ್ತಾರೋ ಅವರೇ ಅದನ್ನು ಅದನ್ನು ದಾಟುವುದಕ್ಕೆ ಸಾಧ್ಯ ಅಂತ ಹೇಳಿ ಇದನ್ನು ಇಲ್ಲಿ ಹೇಳಲ್ಪಟ್ಟಿತು. ಅಂತಹ ಆಸೆಗಳಿಂದಲೇ ಎಲ್ಲರೂ ಅಪಹೃತರಾದ ಜ್ಞಾನರಾಗಿದ್ದಾರೆ. ಸರಿಯಾದ ಜ್ಞಾನವಿಲ್ಲ ಅವರಿಗೆ. ಈ ಜ್ಞಾನಿಗೆ ಹೇಳಪಟ್ಟ ಲಕ್ಷಣ ಅದಿಲ್ಲ. ಆದ್ದರಿಂದ ಅನ್ಯ ದೇವತಾ ಪ್ರಪದ್ಯಂತೆ, ಬೇರೆ ಬೇರೆ ದೇವತೆಗಳನ್ನು ಅವರೇ ಫಲ ಕೊಡ್ತಾರೆ ಎನ್ನುವ ಒಂದು ಬುದ್ಧಿಯಿಂದ ಅವರಿಗೆ ಪ್ರಪತ್ತಿಯನ್ನು ಅವ್ರನ್ನೇ ಆಶ್ರಯಿಸ್ತಾರೆ. ತಮ್ಮ ನಿಯಮಮಾಸ್ಥಾಯ, ಆದರೆ ಅವರೆಲ್ಲರೂ ಕೂಡ ವೈದಿಕ ಧರ್ಮವನ್ನು ಮಾಡ್ತಿದ್ದಾರೆ. ವೇದದಲ್ಲಿ ಹೇಳಿದ ಹಾಗೆ ಯಾವ ಯಾವ ದೇವತೆಗೆ ಹೇಗೆ ಹೇಗೆಲ್ಲ ಆರಾಧನೆ ಮಾಡಬೇಕು, ವೇದದಲ್ಲಿ ಏನು ನಿಯಮ ಹೇಳಿದೆಯೋ ಅದಕ್ಕೆ ಅನುಗುಣವಾಗಿ ಅವರು ಮಾಡ್ತಾರೆ ಎಲ್ಲವನ್ನು. ಯಾವುದೋ ಒಂದು ಯಾಗಗಳನ್ನು ಕರ್ಮಗಳನ್ನು ಮಾಡಬೇಕು, ವಾಜಪೇಯಿವೋ ಅಶ್ವಮೇಧವೋ ಯಾವುದೋ ಮಾಡಬೇಕು ಅಂದರೆ ಯಾವ ದೇವತೆಯನ್ನು ಆರಾಧಿಸಬೇಕು, ಯಾವ ನಿಯಮಗಳಿಂದ ಆರಾಧಿಸಬೇಕು, ಹೇಗೆ ಆರಾಧಿಸಬೇಕು, ಅಲ್ಲಿ ಹೇಗೆ ವಿಧಿಸಿದೆಯೋ ವೇದದಲ್ಲಿ ಅದಕ್ಕೆ ಅನುಗುಣವಾಗಿಯೇ ಎಲ್ಲವನ್ನು ಮಾಡ್ತಾರೆ ಅವರು. ಅವರೆಲ್ಲ ವೈದಿಕರೇ, ಎಲ್ಲರೂ ಕೂಡ ಪರಮ ವೈದಿಕರೇ. ವೇದದಲ್ಲಿ ಹೇಳಿದ ಹಾಗೆಯೇ ಎಲ್ಲವನ್ನು ನಿಯಮಗಳನ್ನೆಲ್ಲ ಪಾಲಿಸಿ ಅದರಂತೆಯೇ ಆಯಾ ದೇವತೆಗಳನ್ನು ಆರಾಧನೆ ಮಾಡ್ತಾರೆ. ಪ್ರಕೃತಿಯ ನಿಯತಃ ಸ್ವಯ. ಯಾಕೆ ಹೀಗೆ ಮಾಡ್ತಾರೆ ಅಂದರೆ ತಮ್ಮ ಪೂರ್ವಜನ್ಮದ ವಾಸನೆಯಿಂದ ನಿಯತರಾಗಿ ಅವರವರ ಸ್ವಯಾ ಪ್ರಕೃತಿಯ ನಿಯತಃ, ಪೂರ್ವಜನ್ಮ ವಾಸನೆ ಪ್ರಬಲತರ ಪ್ರಾಚೀನ ಕರ್ಮ ವಾಸನ ಅಂತ ಹೇಳಲ್ಪಡುತ್ತೆ. ಆ ಪೂರ್ವಜನ್ಮದಲ್ಲಿ ಇಂತಹ ಒಂದು ಆಸೆಗಳನ್ನೇ ಮತ್ತೆ 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 ಬಯಸಿ ಅದರಲ್ಲಿಯೇ ಸಂಗವು ಅವರಿಗೆ ಏರ್ಪಟ್ಟಿರೋದ್ರಿಂದ ಈಗಲೂ ಅದೇ ರೀತಿಯ ಆಸೆಯು ಉಂಟಾಗಿ ಮತ್ತೆ ಅದರಲ್ಲಿಯೇ ಅಂತಹ ಕರ್ಮಗಳನ್ನೇ ಮಾಡಿ ಆ ದೇವತೆಗಳನ್ನೇ ಆಶ್ರಯಿಸಿ ಅಲ್ಪವಾದ ಫಲಗಳನ್ನೇ ಪಡೆದುಕೊಂಡು ಮತ್ತೆ ಅದು ಅನುಭವಿಸೋಕ್ಕೆ ಸಂಸಾರದಲ್ಲಿ ಬರ್ತಾರೆ. ಎಲ್ಲರೂ ಹೀಗೆಯೇ ಇದ್ದಾರೆ. ಆದ್ದರಿಂದ ಜ್ಞಾನಿ ಅಂತ ಹೇಳಲ್ಪಡುವವನು ಅತ್ಯಂತ ದುರ್ಲಭ. ಲೋಕದಲ್ಲಿರೋರೆಲ್ಲ ಇದೆ. ನಚಿಕೇತನು ಹೇಳ್ತಾನೆ ಇಲ್ಲಿ. ನಚಿಕೇತನು ಯಮನಲ್ಲಿ ಪ್ರಾರ್ಥಿಸುವಾಗ ಏನು ಹೇಳ್ದ, ಅವನು ಅನೇಕ ಆಸೆಗಳನ್ನು ತೋರಿಸ್ದ. ಅವನು ಯಮನು ನಚಿಕೇತನಿಗೆ, ಚಿಕ್ಕ ಬಾಲಕನಾದರೂ ನಿನಗೆ ಈ ತ್ರೈಲೋಕ್ಯವನ್ನು ಎಲ್ಲ ಸ್ವರಾಜ್ಯ, ನಿನಗೆಲ್ಲ ಆಧಿಪತ್ಯವನ್ನು ಕೊಡ್ತೇನೆ, ನಿನಗೆ ಎಷ್ಟು ವರ್ಷ ಕಾಲ ಬೇಕಾದರೂ ಇದೆಲ್ಲ ಅನುಭವಿಸು. ಯಾವ ಯಾವ ಆಸೆಗಳು ಬೇರೆ ಮನುಷ್ಯರಿಗೆ ದೇವತೆಗಳಿಗೆ ಅಸಾಧ್ಯವಾದ ಕಾಮನೆಗಳನ್ನೆಲ್ಲ ಎಲ್ಲವನ್ನು ನಿನಗೆ ಕೊಡ್ತೀನಿ, ಅನುಭವಿಸು ಎಲ್ಲವನ್ನು ಎಲ್ಲ ಅದೆಲ್ಲ ಹೇಳ್ದ. ಅವನು ಹೇಳ್ದ ಶ್ವೋಭಾವಾಹ ಅಂತ ಹೇಳ್ದ. ಶ್ವಃ ಅಭಾವಾಹ, ನಾಳೆ ಇರೋದಿಲ್ಲ. ಅದೆಲ್ಲ ಒಂದು ದಿನ ಇರುವಂಥದ್ದು, ಅಂದರೆ ಅತ್ಯಂತ ಅಲ್ಪಕಾಲವಾದದ್ದು. ಅದರಿಂದ ಅವನು ವಿತ್ತೇನ ತರ್ಪಣೀಯೋ ಮನುಷ್ಯ, ನನ್ನ ವಿತ್ತೇನ ತರ್ಪಣೀಯೋ ಮನುಷ್ಯ. ಇಂತಹ ಆಸೆಗಳು, ಈ ಹಣದು ಮೊದಲ ಐಶ್ವರ್ಯಗಳಿಂದ ಎಷ್ಟು ತೃಪ್ತಿಗೊಳಿಸಿದ್ರೂ ತೃಪ್ತಿ ಸಿಗೋದಿಲ್ಲ ಮನುಷ್ಯನಿಗೆ. ಅದರಿಂದೆಲ್ಲ ಆಗೋದಿಲ್ಲ ನನಗೆ. ಆದ್ದರಿಂದ ನನಗೆ ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್, ಅನ್ಯತ್ರ ಅಸ್ಮಾತ್ ಕೃತಾಕೃತಾತ್, ಅನ್ಯತ್ರ ಭೂತಾಚ ಭವ್ಯಚ್ಚ ಎತ್ತತ್ ಪಶ್ಯಸಿ ತದ್ವದ. ನಚಿಕೇತನ ಕೇಳ್ತಾನೆ. ಅನ್ಯತ್ರ ಧರ್ಮಾತ್ ಅನ್ನೋದಕ್ಕೆ ಭಾಷ್ಯಕಾರರು ಹೇಳಿದ್ರು, ಧರ್ಮಕ್ಕಿಂತ ಬೇರೆ ಅಂತ ಹೇಳಿದ್ರೆ ಏನರ್ಥ ಅಂದರೆ, ಧರ್ಮ ಅಂತ ಹೇಳಿದ್ರೆ ಉಪಾಯ. ಅನ್ಯತ್ರ ಧರ್ಮಾತ್, ಪ್ರಸಿದ್ಧವಾದ ಧರ್ಮಗಳು ಲೋಕದಲ್ಲಿ ಈ ಎಲ್ಲ ಯಾವುದು ಅಂದರೆ ಈ ಅನ್ಯ ದೇವತಾ ಭಜನೆಯನ್ನು ಮಾಡಿ ಆಯಾ ಕಾಮನೆಗಳನ್ನು ಪಡ್ಕೊಳ್ತಾರಲ್ಲ, ಅದುವೇ ಪ್ರಸಿದ್ಧವಾದ ಧರ್ಮಗಳು. ಈ ಕರ್ಮಗಳೆಲ್ಲ ಧರ್ಮಗಳೇ. ಧರ್ಮ ಅಂದರೆ ಕರ್ಮಗಳು, ವೇದದಲ್ಲಿ ಹೇಳಿದ ಕರ್ಮಗಳು. ಆ ಕರ್ಮಗಳನ್ನೇ ಆಯಾ ದೇವತೆಗಳನ್ನೇ ಆಶ್ರಯಿಸಿ ಮಾಡ್ತಾರಲ್ಲ, ಅದಕ್ಕಿಂತ ಬೇರೆಯಾದ ವಿಶೇಷವಾದ ಪರಮಾತ್ಮನನ್ನೇ ಆರಾಧಿಸುವಕ್ಕೆ ಮಾರ್ಗವನ್ನು ಹೇಳು, ನನಗೆ ಉಪಾಯವನ್ನು ಹೇಳು. ಅನ್ಯತ್ರ ಅಧರ್ಮ ಅಂತಂದರೆ, ಅಧರ್ಮ ಅಂದರೆ ಧರ್ಮಾದಿತರತ್ ಧರ್ಮೇತರತ್ ಉಪೇಯ ಅಂತ ಅರ್ಥ. ಅಲ್ಲಿ ಧರ್ಮಕ್ಕೆ ಉಪಾಯ, ಅಧರ್ಮ ಶಬ್ದಕ್ಕೆ ಉಪೇಯ ಅಂತ ಅರ್ಥ. ಅನ್ಯತ್ರ ಅಧರ್ಮ ಅಂತ ಹೇಳಿದ್ರೆ, ಅಧರ್ಮ ಅಂದರೆ ಧರ್ಮೇತರತ್, ಧರ್ಮ ಅಂದರೆ ಉಪಾಯ ಮಾರ್ಗ, ಉಪೇಯ ಅಂತ ಅರ್ಥ ಅಧರ್ಮ ಅನ್ನೋ ಶಬ್ದಕ್ಕೆ. ಅಲ್ಲಿ ಬೇಕಾದಷ್ಟು ಅಲ್ಲಿ ನೈಗೆ ಬೇಕಾದಷ್ಟು ಅರ್ಥಗಳು ಬರುತ್ತೆ. ನ ಧರ್ಮ ಅಧರ್ಮ ಅಂದರೆ ನೈಗೆ ಬೇಕಾದಷ್ಟು ಅರ್ಥಗಳಿದೆ. ಅದರಿಂದ ಅದಕ್ಕೆ ಉಪೇಯ ಅಂತ ಅರ್ಥ ಮಾಡಿ, ಸಾಮಾನ್ಯವಾದ ಉಪಾಯ ಎಲ್ಲ ಉಪೇಯರು ಯಾರು ಅಂತ ಹೇಳಿದ್ರೆ ದೇವತೆಗಳು ಉಪೇಯರು. ಅವರನ್ನು ಆರಾಧಿಸುವ ವಾಜಪೇಯ ಅಶ್ವಮೇಧಾದಿ ಕರ್ಮಗಳು ಉಪಾಯಗಳು. ಅಂದರೆ ಇದೆಲ್ಲ ಸಾಮಾನ್ಯವಾದ ಉಪಾಯಗಳು, ಸಾಮಾನ್ಯವಾದ ಉಪೇಯ.
ಇದನ್ನೇ ಲೋಕದಲ್ಲಿ ಎಲ್ಲರೂ ಇದ್ದಾರೆ. ನನಗೆ ಇದಕ್ಕಿಂತ ಬೇರೆಯಾದ ಪರಮಾತ್ಮನನ್ನು ಪಡೆದುಕೊಳ್ಬೇಕಾದ್ರೆ ಉಪಾಯ, ಮತ್ತೆ ಈ ದೇವತೆಗಳಿಗಿಂತ ಬೇರೆಯಾದ ಸರ್ವೇಶ್ವರನಾದ ಪರಮಾತ್ಮನೇ ಉಪೇಯನಾದವನು, ಅವನನ್ನು ಪಡೆದುಕೊಳ್ಳೋಕ್ಕೆ ನನಗೆ ಮಾರ್ಗವನ್ನು ತೋರಿಸು, ಆ ಉಪಾಯ ಉಪೇಯಗಳನ್ನು ನನಗೆ ತಿಳಿಸು ಅಂತ ಹೇಳಿ ಸಾಮಾನ್ಯವಾಗಿ ಜನಗಳಿಗೆ ಇರುವ ತಮ್ಮ ಸ್ವರೂಪ ಜ್ಞಾನಕ್ಕಿಂತ ಬೇರೆಯಾದ ಈ ಜ್ಞಾನಿ ಎಂದು ಹೇಳಲ್ಪಟ್ಟ ಪರಮಾತ್ಮನಿಗೆ ಶೇಷದೈಕರಸನಾದ ಅಂತಹ ಉಪೇತೃ ಸ್ವರೂಪ ಅದನ್ನು ಉಪದೇಶ ಮಾಡು. ಅನ್ಯತ್ರ ಅಸ್ಮಾತ್ ಕೃತಾತ್. ಇದು ಮೂರು ವಿಷಯ, ಉಪಾಯ, ಉಪೇಯ, ಉಪೇತೃ, ಮೂರೇ ಕಠೋಪನಿಷತ್ತಿನ ಸಾರ ಸಂಗ್ರಹ. ಈ ಮೂರು ವಿಷಯದ ಉಪೇಯ ಉಪದೇಶ ಅಷ್ಟೇ. ಅದನ್ನು ಹೇಳ್ತಾರೆ ಅವರು. ಮೂರೇ ತ್ರಯಾಣಾಮೇವ ಚ ಏವಂ ಉಪನ್ಯಾಸ ಪ್ರಶ್ನಶ್ಚ ಅಂತ ಬ್ರಹ್ಮಸೂತ್ರದಲ್ಲಿ ಬಾದರಾಯಣರು ಅದ್ಭುತವಾಗಿ ಹೇಳ್ತಾರೆ. ಕಠೋಪನಿಷತ್ತಿನ ಸಾರ ಸಂಗ್ರಹ ಏನು ಅಂದರೆ ಒಂದು ಸೂತ್ರದಲ್ಲಿ ಹೇಳಿದ್ರು, ತ್ರಯಾಣಾಮೇವ ಚ ಉಪನ್ಯಾಸ ಪ್ರಶ್ನಶ್ಚ. ತ್ರಯಾಣಾಮೇವ ಚ ಮೂರೇ ವಿಷಯಗಳು, ಉಪಾಯ, ಉಪೇಯ, ಉಪೇತೃ. ಅದುವೇ ಇಲ್ಲಿ ಹೇಳ್ತಿರೋದು. ಇದು ಕಾಮೈಹಿ ತೈಸ್ತೈಹಿ ಅಂತ ಹೇಳಿದಾಗ ಸಾಮಾನ್ಯವಾದ ಫಲಗಳು ಇದೆಲ್ಲ. ಅನ್ಯದೇವತಾ ಅನ್ನೋದು ಸಾಮಾನ್ಯವಾದ ಉಪೇಯ, ಎಲ್ಲರೂ ಹೋಗಿ ಆಶ್ರಯಿಸುವಂಥದ್ದು. ಆದರೆ ಅದನ್ನು ವೇದಲ್ಲಿ ಹೇಳಿದ ಉಪಾಯಗಳನ್ನೆಲ್ಲ ಅವರು ಹೇಗೆ ಹೇಳಿದೆಯೋ ಅದಕ್ಕೆ ವಿಧಿಗೆ ಅನುಗುಣವಾಗಿ ಅನುಸರಿಸಿ ಅವರು ಮಾಡ್ತಾರೆ. ಯಾಕೆ ಅಂದರೆ ಅವರಿಗೆಲ್ಲ ಪೂರ್ವಜನ್ಮದ ವಾಸನೆಯಿಂದ ಅದನ್ನೇ ಮಾಡಬೇಕು ಅನ್ನುವ ಇಚ್ಛೆ ಬರುತ್ತೆ. ಆದ್ದರಿಂದಲೇ ಜ್ಞಾನಿ ಬಹಳ ದುರ್ಲಭನಾದವನು. ಯಮನು ಅವನನ್ನು ಪ್ರಶಂಸೆ ಮಾಡ್ತಾನೆ. ತ್ವಾದೃಗ್ನೋ ಭೂಯಾಹ ನಚಿಕೇತಃ ಭ್ರಷ್ಟ. ನಿನ್ನಂತಹ ಶಿಷ್ಯ ಬರಬೇಕಪ್ಪ ಅಂತ ಹೇಳ್ತಾನವನು. ಅದು ಅಂತಹ ದುರ್ಲಭತ್ವ, ಜ್ಞಾನಿಯ ದುರ್ಲಭತ್ವ ಇಲ್ಲಿ ಹೇಳಲ್ಪಡುತ್ತೆ ಈ ಶ್ಲೋಕದಲ್ಲಿ. ಸರ್ವೇ ಏವ ಹಿ ಲೌಕಿಕ ಪುರುಷಃ. ಲೌಕಿಕ ಪುರುಷರು ಎಲ್ಲರೂ ಸ್ವಯಾ ಪ್ರಕೃತಿಯ, ತಮ್ಮ ಪ್ರಕೃತಿಯಿಂದ ಅಂತ ಹೇಳಿದ್ರೆ ಪಾಪವಾಸನೆಯ ಗುಣಮಯ ಭಾವ ವಿಷಯ, ಗುಣಮಯವಾದ ಭಾವಗಳು ಅದನ್ನೇ ವಿಷಯವಾಗಿ ಉಳ್ಳಂತಹದ್ದು. ಅದು ಯಾಕೆ ಬರುತ್ತೆ ಅಂದರೆ ತಮ್ಮ ಪೂರ್ವಜನ್ಮದ ವಾಸನೆ, ಪಾಪ ಮಾಡಿದಂತಹ ಕರ್ಮಗಳ ವಾಸನೆಯಿಂದ ಯಥಾಹ ನಿತ್ಯ ಅನ್ವಿತ, ಅದರಲ್ಲಿಯೇ ಅವರಿಗೆ ಅನ್ವಯ. ತೈಸ್ತೈಹಿ ಸ್ವವಾಸನಾರೂಪೈಹಿ ಗುಣಮಯೇವ ಕಾಮೈಹಿ. ಆ ಗುಣಮಯವಾದ ಕಾಮಗಳಿಂದಲೇ, ಅದರ ಪ್ರಭಾವದಿಂದಲೇ ಉಂಟಾಗುವ ಆಸೆಗಳಿಂದಲೇ ಇಚ್ಛಾ ವಿಷಯಭೂತೈಹಿ, ತಮ್ಮ ಇಚ್ಛೆಗೆ ವಿಷಯವಾದದ್ದು ಕಾಮಗಳು. ಹೃತ ಮತ್ಸ್ವರೂಪ ವಿಷಯ ಜ್ಞಾನ. ಹೃತಜ್ಞಾನ ಅಂದರೆ ಯಾವ ರೀತಿಯಾದ ಜ್ಞಾನ? ಮತ್ಸ್ವರೂಪ ವಿಷಯ ಜ್ಞಾನ, ಪರಮಾತ್ಮನನ್ನು ತಿಳಿದಿಲ್ಲ ಅವರು. ಆದ್ದರಿಂದ ತತ್ತತ್ ಕಾಮಸಿದ್ಧ್ಯರ್ಥಂ, ಆಯಾ ಆಸೆಗಳನ್ನು ಪಡೆದುಕೊಳ್ಳೋಕ್ಕೆ ಅನ್ಯದೇವತಾ ಅಂದರೆ ಮದ್ವ್ಯತಿರಿಕ್ತ ಕೇವಲ ಇಂದ್ರಾದಿ ದೇವತಾ. ಅನ್ಯದೇವತಾ ಅಂದರೆ ಕೇವಲ ಇಂದ್ರನೇ ಮೊದಲಾದ ದೇವತೆಗಳನ್ನ ತಂ ನಿಯಮಮಾಸ್ತಾಯ ತತ್ತದ್ದೇವತಾ ಮಾತ್ರ ಪ್ರೀಣನ ಅಸಾಧಾರಣಂ ನಿಯಮಮಾಸ್ತಾಯ. ಆಯಾ ದೇವತಾ ವಿಶೇಷಗಳನ್ನು ಮಾತ್ರವೇ ಪ್ರೀತಿಗೊಳಿಸಲು ವಿಧಿಗಳಲ್ಲಿ, ವೇದದಲ್ಲಿ ಹೇಳಲ್ಪಟ್ಟ ಎಲ್ಲ ಅವರಿಗೆ ಅಸಾಧಾರಣವಾದ ನಿಯಮಗಳನ್ನೆಲ್ಲ ಆಶ್ರಯಿಸಿ, ವೇದದಲ್ಲಿ ಹೇಗೆ ಹೇಳಿದೆಯೋ ಎಲ್ಲ ಹಾಗೆಯೇ ಮಾಡ್ತಾರೆ. ಆದರೆ ಅವರು ನಾನು ಇಂದ್ರನನ್ನೇ ಆರಾಧಿಸಿನಿ ಅಂತ ತಿಳಿತಾರೆ, ವರುಣನನ್ನೇ ಆರಾಧಿಸ್ತಾ ಇದ್ದೀನಿ, ಅಗ್ನಿಯನ್ನೇ ಆರಾಧಿಸ್ತಾ ಇದ್ದೀನಿ ಅಂತ ತಿಳಿತಾರೆ. ಎಲ್ಲರಿಗೂ ಅಂತರ್ಯಾಮಿಯಾದ, ಎಲ್ಲರನ್ನೂ ನಿಯಮನ ಮಾಡುವ, ಎಲ್ಲರಿಗೂ ಫಲವನ್ನು ಕೊಡುವ ಶಕ್ತಿಯನ್ನು ಕೊಡುವಂತಹ ಪರಮಾತ್ಮನನ್ನು ತಿಳಿಯದೆ ವೇದಾಂತ ಜ್ಞಾನವಿಲ್ಲದೆ ಹೋದರೆ ನಮ್ಮ ವ್ಯುತ್ಪತ್ತಿ ಪೂರ್ಯತೆ. ಭಾಷೆಗಾರರು ವೇದಾಂತ ಸಂಘದಲ್ಲಿ ಹೇಳ್ತಾರೆ, ವೇದಾಂತ ಶ್ರವಣ ದೇವ ವ್ಯುತ್ಪತ್ತಿ ಪೂರ್ಯತೆ. ಶಬ್ದಗಳ ಪೂರ್ಣವಾದ ಅರ್ಥ, ವೈದಿಕ ಶಬ್ದಗಳಲ್ಲಿ ಅರ್ಥಗಳೆಲ್ಲ ಪೂರ್ಣವಾಗಿ ತಿಳಿಬೇಕಾದರೆ ವೇದಾಂತ ಶ್ರವಣ ಮಾಡಬೇಕು ಅಂತ ಹೇಳಿಬಿಟ್ಟು, ಇಲ್ಲದೆ ಹೋದರೆ ಆಯಾ ದೇವತೆಗಳೇ ಫಲ ಕೊಡ್ತಾರೆ ಅಂತ ತಿಳಿತಾರೆ. ಸರ್ವಫಲಪ್ರದನಾದವನು ಪರಮಾತ್ಮ ಅಂತ ತಿಳಿಯೋದಿಲ್ಲ. ಆದ್ದರಿಂದ ಅವರನ್ನೇ ಆಶ್ರಯಿಸ್ತಾರೆ. ಆಯದ ಆಶ್ರಿತ್ಯ ಅರ್ಚೆಯಂತೆ, ಆಯಾ ದೇವತೆಗಳನ್ನೇ ಆಶ್ರಯಿಸಿ ಅವರನ್ನೇ ಆರಾಧನೆ ಮಾಡ್ತಾರೆ. ಎಲ್ಲ ಇವರದು ಪೂರ್ವಜನ್ಮ ವಾಸನೆಯಿಂದ ಮಾಡಲ್ಪಟ್ಟದ್ದು. ಎಲ್ಲ ಸತ್ವರಜಸ್ತಮಸ್ಸಿನ ಮಿಶ್ರಣವಾಗಿ ಕೆಲವು ಕಾಲ ರಜಸ್ಸು ಅಧಿಕವಾಗುತ್ತೆ, ಕೆಲವು ಕಾಲ ತಮಸ್ಸು ಅಧಿಕವಾಗುತ್ತೆ, ಕೆಲವು ಕಾಲ ಸತ್ವವು ಅಧಿಕವಾಗುತ್ತೆ.
ಗುಣತ್ರಯ ಪ್ರಚುರವಾಗುತ್ತೆ ಎಲ್ಲವೂ ಕೂಡ. ಆದ್ದರಿಂದ ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹಿಂದೆ ಶ್ಲೋಕವನ್ನು ಹೇಳಿದ ಕೃಷ್ಣ. ನಿಸ್ತ್ರೈಗುಣ್ಯ ಅಂದರೆ ರಜಸ್ಸು ತಮಸ್ಸು ಯಾವಾಗಲೂ ಅಧಿಕವಾಗದೇ ಇರೋ ಹಾಗೆ ನೋಡ್ಕೋಬೇಕು. ಸತ್ವವೇ ಅಧಿಕವಾಗಿರೋ ಹಾಗೆ ಮಾಡ್ಕೋ ನೀನು. ಸತ್ವ ಪ್ರಚುರನಾಗು. ರಜಸ್ಸು ತಮಸ್ಸು ಮೂರು ಮಿಶ್ರವಾಗಿ ಅನ್ಯೋನ್ಯ ಎಲ್ಲವೂ ಕೂಡ ಅಧಿಕವಾಗಿ ಕಡಿಮೆ ಆಗಿ ಒಂದು ಅಧಿಕವಾಗುತ್ತೆ, ಒಂದು ಕಡಿಮೆ ಆಗುತ್ತೆ. ನಿಸ್ತ್ರೈಗುಣ್ಯ ಅಂತ ಹೇಳೋದಕ್ಕೆ ಆ ರೀತಿ ಅರ್ಥ ನಮ್ಮ ಸಿದ್ಧಾಂತದಲ್ಲಿ. ಅದನ್ನೆಲ್ಲ ಅದು ಹೇಳಲ್ಪಟ್ಟಿತ್ತು. ಹಾಗೆ ಅದು ರಜಸ್ಸು ತಮಸ್ಸು ಅಧಿಕವಾದರೆ ಈ ರೀತಿಯಾದ ಆಸೆಗಳೆಲ್ಲ ಬರುತ್ತೆ. ಆಯಾ ದೇವತೆಗಳೇ ಆದ ಜ್ಞಾನವು ಸರಿಯಾದ ಜ್ಞಾನವಿರೋದಿಲ್ಲ. ವೇದಾಂತ ಜ್ಞಾನ ದೇವತೆಗಳೇ ಫಲ ಕೊಡ್ತಾರೆ ಅಂತ ತಿಳಿದು, ಆದರೆ ಎಲ್ಲ ವೇದದಲ್ಲಿ ಹೇಳಿದ ನಿಯಮಗಳನ್ನೆಲ್ಲ ಆಶ್ರಯಿಸಿ ಪೂರ್ಣವಾಗಿ ಹಾಗೆ ಮಾಡ್ತಾರೆ. ಆಯಾ ಫಲಗಳು ಬರುತ್ತೆ ಅವರಿಗೆ, ಅದನ್ನು ಅನುಭವಿಸೋಕ್ಕೆ ಮತ್ತೆ ಸಂಸಾರಕ್ಕೆ ಬರ್ತಾರೆ. ಇವರು ಜ್ಞಾನ ಪರಮಾತ್ಮನಲ್ಲಿ ಜ್ಞಾನ ಬರಬೇಕು ಅಂದರೆ ಅವನೇ ಪ್ರಾಪ್ಯ ಪ್ರಾಪಕ ಅಂತ ಇವರಿಗೆ ಬರೋದು ಬಹಳ ಕಷ್ಟ. ಅನೇಕ ಪುಣ್ಯ ಜನ್ಮಗಳನ್ನು ತೆಗೆದುಕೊಳ್ಬೇಕು. ಆದ್ದರಿಂದ ಜ್ಞಾನಿ ಎಷ್ಟು ದುರ್ಲಭ ಅನ್ನೋದು ಇದರಿಂದ ತಿಳಿಯುತ್ತೆ. ಲೋಕದಲ್ಲಿರುವ ಎಲ್ಲರೂ ಕೂಡ ಸಾಮಾನ್ಯವಾಗಿ ಹೀಗೆಯೇ ಇದ್ದಾರೆ ಅಂತ ಕೃಷ್ಣನ ಅಭಿಪ್ರಾಯ. ಕಾಮೈಹಿ ತೈಸ್ತೈಹಿ ಇತ್ಯಾದೇಹೇ ಸರ್ಗೇಯಾಂತಿ ಪರಂತಪ ಇತ್ಯಂತಸ್ಯ ಪ್ರಕೃತ ಸಂಗತ ವಿದ್ಯಾಹ. ಅಲ್ಲಿಯವರೆಗೂ ಸರ್ಗೇಯಾಂತಿ ಮುಂದೆ ಶ್ಲೋಕಗಳಲ್ಲಿ ಕೆಲವು ಶ್ಲೋಕಗಳಲ್ಲಿ ಇದೆಲ್ಲ ಹೇಳಲ್ಪಡುತ್ತೆ. ದೇವತಾಂತರ ಫಲಾಂತರ ಸಂಗಾಧಿಕಂ ಪ್ರತಿಬಂಧಕಂ ಇತಿ ಭಾವ. ದೇವತಾಂತರ ಸಂಬಂಧ, ಫಲಾಂತರ ಸಂಘ, ಇದೆರಡೂ ಕೂಡ, ಸಂಘ ಅಂದರೆ ಆಸಕ್ತಿ, ದೇವತಾಂತರ ಭಜನೆ, ಫಲಾಂತರದಲ್ಲಿ ಆಶೆ, ಇದೆರಡೂ ಕೂಡ ಪ್ರತಿಬಂಧಕ ಮೋಕ್ಷಕ್ಕೆ. ಹೃತಜ್ಞಾನ ಅದ್ಯತ ಬಹುವಚನ ಸಂಕೋಚಂ. ಹೃತಜ್ಞಾನಾಹ ಅಂತ ಬಹುವಚನದಲ್ಲಿ ಹೇಳಿದೆ, ಪ್ಲೂರಲ್ಲು. ಅದಕ್ಕೆ ಸರ್ವಭೂತಾನಿ ಸಮೂಹಿ ಅಕ್ಷರಾಣಂ, ಸರ್ವ ಮುಂದೆ ಹೇಳಲು ಬರುತ್ತೆ ಎಲ್ಲ ಪ್ರಾಣಿಗಳು ಅಂತ ಹೇಳಿಬಿಟ್ಟು, ಹಾಗೆ ಹೇಳೋ ಹಾಗೆ ಅನುಸಂಧಾಯ ಉಕ್ತಂ ಸರ್ವೇವ ಹಿ, ಸರ್ವೇ ಯವ ಹಿ ಲೌಕಿಕಾ ಪುರುಷಾ ಅಂದರು. ಎಲ್ಲರೂ ಅಂತ ಹೇಳಿ ಬಹುವಚನ ಹೇಳಿರೋದಕ್ಕೆ ಸಾಮಾನ್ಯವಾಗಿ ಜ್ಞಾನಿ ಬಹಳ ದುರ್ಲಭನಾದವನು ಅಂತ ಹೇಳಿ. ಸ್ವಯಾ ಪ್ರಕೃತಿಯ ಪ್ರಾಚೀನ ಸ್ವಕೀಯ ಅನುಭವ ಜನಿತಯ, ಹಿಂದಿನ ಕಾಲದಲ್ಲಿ ಹಿಂದಿನ ಜನ್ಮಗಳಲ್ಲಿ ತಾವೇ ಅನುಭವಿಸಿದ ವಿಷಯಗಳು ಎಲ್ಲವೂ ಕೂಡ ಅವುಗಳ ಅನುಭವದಿಂದ ಉಂಟಾದಂತಹದ್ದು. ಪ್ರತ್ಯಾತ್ಮನೀಯತೆಯ, ಒಬ್ಬೊಬ್ಬರಿಗೂ ಅವರವರ ಅನುಭವಕ್ಕೆ ಅನುಗುಣವಾಗಿ ಉಂಟಾಗುವಂತಹದ್ದು. ತದೇಕ ಫಲ ಸಾರಿಕೆಯ, ಅವರಿಗೆ ಮಾತ್ರವೇ ಫಲ ಕೊಡುತ್ತೆ. ಅವರವರ ಪೂರ್ವ ಜನ್ಮಗಳಲ್ಲಿ ಅವರು ಅನುಭವಿಸಿದ ವಿಷಯಗಳನ್ನು ಅವರವರು ಅವರವರೇ ಅನುಭವಿಸಬೇಕು ಅದರ ಫಲವನ್ನು ಅಂತ ಇಲ್ಲಿ ಹೇಳೋದು. ತದೇಕನಿಷ್ಠ ಫಲ ಸಾಧಿಕೆಯ, ಅವರವರಿಗೆ ಆ ಫಲಗಳನ್ನು ಕೊಡುತ್ತೆ. ಅದು ಸ್ವಯಾ ಪ್ರಕೃತ್ಯ ಅನ್ನೋದು ಹೇಳಲ್ಪಟ್ಟಿದೆ. ವಾಸನಾಯ ನಿಯತ ವಿಷಯಚ್ಛಾಜನಕತ್ವ ಉಕ್ತಿಂ ಗುಣಮಯ ಭಾವ ವಿಶೇಷಯ ಅಂತ ಹೇಳ್ತಾರೆ. ಯಾಕೆ ಅವರವರಿಗೆ ನಿಯತವಾಗಿ ಬರುತ್ತೆ ಅಂದರೆ ಗುಣಮಯ ಪ್ರಚುರ ಗುಣಮಯಗಳ ಮಿಶ್ರಣವಿದೆ ಅಲ್ಲಿ. ಎಲ್ಲ ಗುಣಗಳು ಇರೋದರಿಂದ ರಜಸ್ಸು ತಮಸ್ಸು ಎಲ್ಲ ಅಧಿಕವಾಗುತ್ತೆ ಅನೇಕ ಕಾಲ. ಅದುವೇ ಅಧಿಕವಾದರೆ ಅದರಿಂದ ಅನುಭವಿಸಿದಂತಹ ವಿಷಯಗಳೆಲ್ಲ ಅದೆಲ್ಲ ಬೇರೆ ಬೇರೆ ವಿಷಯದಲ್ಲಿ ಕರೆದುಕೊಂಡು ಹೋಗುತ್ತೆ ನಮ್ಮ ಜ್ಞಾನವನ್ನು. ಅದನ್ನೇ ಅನೇಕ ಕಾಲ ಅನುಭವಿಸಿದರೆ ಮತ್ತೆ ಮುಂದಿನ ಜನ್ಮದಲ್ಲೂ ಅದರಲ್ಲಿಯೇ ರುಚಿ ಬರುತ್ತೆ. ಆದ್ದರಿಂದ ಏಕೇತೇನ ಸ್ವಭಾವ ಪರ್ಯಾಯ ಶಬ್ದ ಅತ್ರ ಕಾಮೈಹಿ ತೈಸ್ತೈಹಿ ಇತ್ಯಾದಿ ಸಮವ್ಯವಹಾರಾತ್, ಅದರ ಜೊತೆಯಲ್ಲಿ ಹೇಳಲ್ಪಟ್ಟಿದೆ. ಕಾಮೈಹಿ ತೈಸ್ತೈಹಿ ಹೃತಜ್ಞಾನ ಅಂತ ಹೇಳಿ ಪ್ರಕೃತಿಯ ಸ್ವಯ ಅಂತ ಹೇಳಿರೋದ್ರಿಂದ ಪ್ರಕೃತಿ ಅನ್ನೋದಕ್ಕೆ ಸ್ವಭಾವ ಅಂತ ಹೇಳಿದ್ರು. ಕಾಮಗಳಿಂದ ಆಯಾ ಆಸೆಗಳು ಹೇಳಿರೋದ್ರಿಂದ ಸ್ವಭಾವ ಅಂತ ಪ್ರಕೃತಿ ಶಬ್ದಕ್ಕೆ ಅರ್ಥವನ್ನು ಮಾಡಿದ್ರು. ಸಮವ್ಯವಹಾರ ಅಂದರೆ ಅದರ ಜೊತೆಯಲ್ಲಿ ಹೇಳಲ್ಪಟ್ಟಿರೋದು ಅಂತ. ಈ ಪ್ರಕೃತಿ ಎನ್ನುವ ಶಬ್ದಕ್ಕೆ ಎಷ್ಟೋ ಅರ್ಥಗಳಿದೆ. ಪ್ರಕೃತಿ ಎನ್ನುವುದಕ್ಕೆ ಅನೇಕ ಅರ್ಥಗಳಿದೆ. ಪ್ರಕೃತಿಗೆ ಅವ್ಯಕ್ತ ಅಂತ ಹೇಳ್ಬೋದು, ಪ್ರಧಾನ ಅನ್ನುವ ಪದಾರ್ಥ ಅಂತ ಹೇಳ್ಬೋದು, ಜನಿಕೃತಿ ಪ್ರಕೃತಿ ಅಂತ ಜನ್ಮಕ್ಕೆ ಕಾರಣವಾದದ್ದು, ಕಾರಣ ಅನ್ನುವ ಅರ್ಥದಿಂದ ಪ್ರಕೃತಿ ಅಂತ ಹೇಳ್ಬೋದು. ಬೇರೆ ಬೇರೆ ಅರ್ಥಗಳು ಬರುತ್ತೆ. ಇಲ್ಲಿ ಸ್ವಭಾವ ಅನ್ನುವ ಅರ್ಥವನ್ನು ಯಾಕೆ ಮಾಡ್ತಾರೆ ಅಂದರೆ ಕಾಮೈಹಿ ತೈಸ್ತೈಹಿ ಎನ್ನುವ ಶಬ್ದಗಳ ಜೊತೆಯಲ್ಲಿ ಹೇಳಲ್ಪಟ್ಟ ಇದು ಪ್ರಕೃತಿ ಎನ್ನುವ ಶಬ್ದ, ಅದಕ್ಕೆ ಅನ್ವಯಿಸಿದಾಗಿ ಅರ್ಥ ಮಾಡಬೇಕು. ಆದ್ದರಿಂದ ಇಲ್ಲಿ ಸ್ವಭಾವ ಅನ್ನುವ
ಸಮವಿವ್ಯಾಹಾರಾತ್ ತತ್ತದಿಚ್ಛಾ ಹೇತುಭೂತ ಸಹಜ ವಾಸನಾ ವಿಷಯ ಇತ್ಯಪಿ ನಿರ್ವ್ಯೂಢ. ಆದ್ದರಿಂದ ನಿಯತತ್ವಂ ನಾಮ ಅದೃಷ್ಟ ವ್ಯಭಿಚಾರ ಅದೃಷ್ಟ ನಿಯಮ ನಾಮ ಅದೃಷ್ಟ ವ್ಯಭಿಚಾರ ಸಂಬಂಧ ಇದು ಅಭಿಪ್ರಾಯಣ ಉಕ್ತಂ ನಿತ್ಯಾನ್ವಿತಾ ಅಂತ ಹೇಳಿ. ಆದ್ದರಿಂದ ಅದೃಷ್ಟ ವ್ಯಭಿಚಾರ ಸಂಬಂಧ ಅಂತ ಹೇಳಿ ಅದೃಷ್ಟವು ಅನೇಕ ವಿಧವಾಗಿ ಹೋಗ್ಬಿಡುತ್ತೆ ಬೇರೆ ಬೇರೆ ಕಡೆಯಲ್ಲಿ. ನಿಯತತ್ವ ಅಂತ ಹೇಳಿದ್ರೆ ನಿತ್ಯ ಅನ್ವಿತ ಅಂತ ಹೇಳಿ ಅದೃಷ್ಟವು ಅನೇಕ ಅದೃಷ್ಟ ಆದರೆ ಅದೃಷ್ಟ ವ್ಯಭಿಚಾರ ಸಂಬಂಧ ಅಂತ ಹೇಳಿದ್ರೆ ವ್ಯಭಿಚಾರ ಅಂದರೆ ಬೇರೆ ಬೇರೆ ಕಡೆ ಹೋಗೋದು ಅಂತ ಅರ್ಥ. ಒಂದು ಕಡೆ ನಿಲ್ಲೋದಿಲ್ಲ ಅದು. ಆದ್ದರಿಂದ ಅಂತಹ ಒಂದು ಸಂಬಂಧ ಇವರಿಗೆ ನಿತ್ಯವಾಗಿಯೂ ಎಲ್ಲ ಬೇರೆ ಬೇರೆ ವಿಷಯಗಳಲ್ಲಿಯೇ ಸಂಬಂಧವು ಏರ್ಪಡುತ್ತೆ ಅಂತ ಹೇಳಿಬಿಟ್ಟು ನಮಗೆ ಕಾಣದೇ ಇರುವಂಥದ್ದು. ಯಾಕೆಂದರೆ ಪೂರ್ವ ಜನ್ಮಗಳಲ್ಲಿ ಅನುಭವಿಸಿರುವಂಥದ್ದು ತಿಳಿದೇ ಇರೋದು ಅದೃಷ್ಟ. ಆದ್ದರಿಂದ ಅದು ದೃಷ್ಟವಾದದ್ದಲ್ಲ. ತಿಳಿಯದೆ ಹಿಂದೆ ಜನ್ಮದಲ್ಲಿ ಎಷ್ಟೋ ಕರ್ಮಗಳನ್ನು ಮಾಡಿದ್ದೇವೆ. ಅದರ ವಾಸನೆ ಹಾಗೆಯೇ ಮುಂದುವರಿಯುತ್ತೆ. ಅದರಲ್ಲಿಯೇ ನಮಗೆ ರುಚಿ ಏರ್ಪಡುತ್ತೆ. ಅದರಿಂದ ವೀಪ್ಸಾ ವಿಪರೀತಮಃ ಸ್ವವಾಸನ ಅನುರೂಪೈಹಿ ಇತಿ ಸ್ವೈಹಿ ಅಂತೆಲ್ಲ ಹೇಳಲ್ಪಟ್ಟಿರೋದು ಅವರವರ ವಾಸನೆಗೆ ಅನುಗುಣವಾಗಿ ತೈಹಿ ಇದೆಲ್ಲ ರಿಪಿಟೇಷನ್. ವೀಪ್ಸಾ ಅಂದರೆ ಮತ್ತೆ ಮತ್ತೆ ಹೇಳಿರೋದು. ಲಭತೆ ವಿಹಿತಾನಿ ಅಂತ ಮುಂದೆ ಬರುತ್ತೆ. ಇತ್ಯನಂತರ ವಿಲೀಯಮಾನ ಐಕಾರ್ಥ್ಯ ಕರ್ಮಣಿ ಉತ್ಪನ್ನ ಅಂತ ಹೇಳೋದು. ತೈಸ್ತೈಹಿ ಕಾಮೈಹಿ ಅಂತ ಹೇಳಿದಾಗ ಆಯಾ ಕಾಮನೆಗಳು ಅಂತ ಅರ್ಥ. ಆದ್ದರಿಂದ ಲಭತೆ ಹಿ ತತಃ ಕಾಮಾನ್ ಮಯೈವ ವಿಹಿತಾನಿ ತಾನೇ. ಆಯಾ ಇಚ್ಛೆಗಳು ಆಸೆಗೆ ಯಾವ್ಯಾವುದು ವಿಷಯವೋ ಅದೆಲ್ಲವೂ ಅಂತ ಅರ್ಥ. ಕೃತಜ್ಞಾನ ಇತ್ಯತ್ರ ಜ್ಞಾನ ಪ್ರಸಕ್ತಮೇವ ಜ್ಞಾನ ವಿವಕ್ಷಿತಂ. ಕೃತಜ್ಞಾನ ಅಂತ ಹೇಳಿದ ಕಾಮೈಹಿ ತೈಸ್ತೈಹಿ ಕೃತಜ್ಞಾನ. ಯಾವ ಜ್ಞಾನ ಇದು ಅಂತ ಹೇಳಿದ್ರೆ ಪರಮಾತ್ಮನ ಶೇಷತ್ವ ಜ್ಞಾನ. ಅದುವೇ ಇಲ್ಲಿಯೂ ಹೇಳಲ್ಪಟ್ಟಿದೆ. ಹೃತ ಮತ್ಸ್ವರೂಪ ವಿಷಯ ಜ್ಞಾನ. ಪರಮಾತ್ಮನ ಸ್ವರೂಪ ವಿಷಯಕವಾದ ಜ್ಞಾನ. ಅವನೇ ಎಲ್ಲರಿಗೂ ಶೇಷಿಯಾದವನು ಅಂತ ಹೇಳುವಂಥದ್ದು. ತದೇವ ಚ ಅನಿದೇವತಾ ಭಜನ ಕಾರಣ. ಅದರಿಂದಲೇ ಬೇರೆ ದೇವತೆಗಳನ್ನೇ ಇವರು ಆರಾಧಿಸ್ತಾರೆ. ಪರಮಾತ್ಮನೇ ಸರ್ವಶೇಷಿ, ಅವನೇ ಸರ್ವಫಲಪ್ರದ ಅಂತ ತಿಳಿದಿದ್ರೆ ಇಲ್ಲಿ ಉದಾರಾಹ ಅಂತ ಅದರಿಂದಲೇ ಹೇಳಿದ್ದು. ಅದನ್ನು ಸ್ವಾಮಿ ದೇಶಿಕನ್ ಹೇಳಿದ್ರು. ಅವನಿಗೆ ಪರಮಾತ್ಮನಿಗೆ ಸರ್ವಫಲಪ್ರದತ್ವವೇ ಅವನಿಗೆ ಸರ್ವಸ್ವವೂ ಅಂತೆ. ಅವನ ಅಸಾಧಾರಣ ಧರ್ಮವಂತೆ. ಅವನಿಗೆ ಎಲ್ಲವೂ ಸರ್ವಫಲಪ್ರದತ್ವ ಅಂತ ಹೇಳುವುದು. ಆದ್ದರಿಂದ ಅದನ್ನು ಲೋಕಕ್ಕೆ ಪ್ರಕಾಶಪಡಿಸೋದ್ರಿಂದ ಇವರಿಗೆ ಉದಾರರು ಅಂತ ಹೇಳಿದ್ರು. ಆ ಜ್ಞಾನವು ಇಲ್ಲದೆ ಹೋದರೆ ಬೇರೆ ದೇವತೆಗಳೇ ಫಲ ಕೊಡ್ತಾರೆ ಅಂತ ತಿಳಿತಾರೆ. ಆ ಕಾರಣದಿಂದ ಬೇರೆ ದೇವತೆಗಳನ್ನೇ ಆರಾಧಿಸುತ್ತಾರೆ. ಫಲ ಕಾರಣಯೋ ಸ್ವರೂಪೇಣ ನಿರ್ದಿಷ್ಟಯೋರಪಿ ಸಾಧ್ಯ ಸಾಧನ ಭಾವ ತತ್ ಕಾಮ ಸಿದ್ಧ್ಯರ್ಥಂ ಇತಿ ಅರ್ಥಃ. ಅಂದರೆ ಆಯಾ ಫಲಗಳನ್ನು ಪಡೆದುಕೊಳ್ಳಲು ಅಂತ ಅರ್ಥ. ಕಾಮೈಹಿ ತೈಸ್ತೈಹಿ ಅಂದರೆ ಕಾಮಗಳಿಂದಲೇ ಕೃತಜ್ಞಾನರು ಅಂತ ಇಲ್ಲಿ ಅರ್ಥ ಬರೋ ಹಾಗಿದೆ. ಆದರೆ ಹಾಗಲ್ಲ, ಅವರಿಗೆ ಆಯಾ ಕಾಮನೆಗಳು ಸಿದ್ಧಿಸಲು ಅಂತ ಅರ್ಥ. ಆಯಾ ಕಾಮನೆಗಳು ಸಿದ್ಧಿಸಲು ಹೇಳಲ್ಪಟ್ಟ ಉಪಾಯಗಳು ದೇವತೆಗಳು. ಅವರನ್ನು ಆಯಾ ಉಪಾಯಗಳನ್ನು ಆಶ್ರಯಿಸಿ ಆಯಾ ದೇವತೆಗಳನ್ನು ಆಶ್ರಯಿಸಿ ಆಯಾ ಉಪಾಯಗಳನ್ನು ಅನುಷ್ಠಾನ ಮಾಡಿ ಆಯಾ ಫಲಗಳನ್ನು ಪಡೆದುಕೊಳ್ತಾರೆ. ತೈಹಿ ತತ್ತದೇವತಾತು ಶಕ್ಯೈಹಿ ತೈಹಿ ಕಾಮೈಹಿ ತೈಸ್ತೈಹಿ ಅಂತ ಹೇಳಿದ್ರೆ ಆಯಾ ದೇವತೆಗಳಿಂದ ಯಾವ ಯಾವ ಫಲ ಕೊಡೋಕ್ಕೆ ಶಕ್ತಿ ಇದೆಯೋ ಆ ದೇವತೆಗೆ ಆ ಫಲಗಳು ಹೇಳಲ್ಪಟ್ಟಿದೆ. ಇಂದ್ರಾದಿ ದೇವತಾ ನಾಮಪಿ ಭಗವತ್ ಪರ್ಯಂತ ಅನುಸಂಧಾನೆ ತದ್ದದ್ ವಿಶೇಷ ದೇವತಾತ್ವಂ ತಥಾವಿಧ ಅನುಸಂಧಾನ ರಾಹಿತ್ಯ ಜ್ಞಾಪನಾಯ ಉಕ್ತಂ ಮದ್ವ್ಯತಿರಿಕ್ತ ಕೇವಲ ಇಂದ್ರಾದಿ ದೇವತಾ. ನನಗಿಂತ ಬೇರೆಯಾದ ಕೇವಲ ಇಂದ್ರಾದಿ ದೇವತೆಗಳನ್ನೇ ಆಶ್ರಯಿಸ್ತಾರೆಯೇ ಹೊರತು ನನ್ನನ್ನು ಅಂತರ್ಯಾಮಿಯಾಗಿ ಉಳ್ಳ ದೇವತೆಗಳನ್ನು ಆಶ್ರಯಿಸೋದಿಲ್ಲ. ನನ್ನನ್ನು ಅಂತರ್ಯಾಮಿಯಾಗಿ ಪರಮಾತ್ಮ ಅಂತರ್ಯಾಮಿಯಾಗಿ ಉಳ್ಳ ಇಂದ್ರನನ್ನು ಆಶ್ರಯಿಸ್ತಿದ್ದೇನೆ ಅಂತ ಹೇಳಿದ್ರು ಆವಾಗಲೂ ಅವರಿಗೆ ಪರಮಾತ್ಮನ ಸಂಬಂಧ ಬರುತ್ತೆ. ಇಂದ್ರನೇ ಫಲ ಕೊಡ್ತಾನೆ, ಇಂದ್ರನಿಗೆ ಅಂತರ್ಯಾಮಿಯಾದ ಪರಮಾತ್ಮ ಕೊಡ್ತಾನೆ ಅಂತ ತಿಳಿಲಿಲ್ಲ.
ಆದ್ದರಿಂದ ಅದು ಕೇವಲ ಮದ್ವ್ಯತಿರಿಕ್ತ ಅಂತ ಹೇಳಿದ್ರು, ನನಗಿಂತ ಬೇರೆಯಾದ ಕೇವಲ ಇಂದ್ರಾದಿ ದೇವತೆಗಳು. ಅಂದರೆ ಪರಮಾತ್ಮನು ಅಂತರ್ಯಾಮಿ ಅನ್ನುವ ಜ್ಞಾನವಿಲ್ಲ ಅವರಿಗೆ. ಆದ್ದರಿಂದ ಭಗವತ್ಪರ್ಯಂತ ಇಂದ್ರಾದಿ ದೇವತಾನಮಪಿ ಭಗವತ್ಪರ್ಯಂತತ್ವ ಅನುಸಂಧಾನೆ. ಇಂದ್ರಾದಿ ದೇವತೆಗಳು ಭಗವತ್ಪರ್ಯಂತ ಅಂದರೆ ಭಗವಂತನೇ ಅಂತರ್ಯಾಮಿಯಾಗಿ ಉಳ್ಳದ್ರಿಂದ ಅವನೇ ನೇರವಾಗಿಯೂ ಇಂದ್ರಾದಿ ಶಬ್ದಗಳು ಪರಮಾತ್ಮನ ತಿಳಿಸ್ಬೋದು, ಅಥವಾ ಇಂದ್ರಾದಿಗಳಿಗೆ ಅಂತರ್ಯಾಮಿಯಾದ ಪರಮಾತ್ಮನನ್ನು ಇಂದ್ರಾದಿ ಶಬ್ದಗಳು ತಿಳಿಸ್ಬೋದು. ಆ ರೀತಿ ಒಂದು ಜ್ಞಾನದಿಂದ ಮಾಡಲಿಲ್ಲ, ಕೇವಲ ಇಂದ್ರಾದಿ ದೇವತೆಗಳೇ ಫಲ ಕೊಡ್ತಾರೆ ಅನ್ನೋದನ್ನು ತಿಳಿತಾರೆ. ಏತೇನ ಕಾಮೈಃ ಸ್ಥೈಸ್ತೈಃ ಇತ್ಯಾದಿಕಂ ಇತರ ಭಕ್ತತ್ರಯ ಪರೋಕ್ತಂ ನಿರಸ್ತಂ. ಇಲ್ಲಿ ಬೇರೆ ಕೆಲವು ವ್ಯಾಖ್ಯಾನಗಳಲ್ಲಿ ಕಾಮೈಹಿ ತೈಸ್ತೈಹಿ ಅರ್ಥಜ್ಞಾನ ಆದಾಗ ಅರ್ಥ ಜಿಜ್ಞಾಸು ಅರ್ಥಾರ್ಥಿನೂ ಸೇರಿಸ್ತಾರೆ. ಅದು ಸರಿಯಿಲ್ಲ ಇಲ್ಲಿ. ಯಾಕೆಂದರೆ ಅವರೆಲ್ಲ ಪರಮಾತ್ಮನನ್ನೇ ಫಲಪ್ರದತ್ವವನ್ನು ಚೆನ್ನಾಗಿ ತಿಳಿದವರು, ಪರಮಾತ್ಮನಲ್ಲಿಯೇ ಭಕ್ತಿಯೋಗ ಮಾಡುವವರು, ಕೇವಲ ಇಂದ್ರಾದಿ ದೇವತೆಗಳನ್ನು ಮಾಡೋದಿಲ್ಲ. ಆದ್ದರಿಂದ ಆ ಅರ್ಥ ಬರೋದು ಇಲ್ಲಿ ಸರಿ ಇಲ್ಲ ಅನ್ನೋದನ್ನು, ಮದ್ವ್ಯತಿರಿಕ್ತ ಕೇವಲ ಇಂದ್ರಾದಿ ದೇವತಾ, ನನಗಿಂತ ಬೇರೆಯಾದ ಕೇವಲ ಇಂದ್ರಾದಿ ದೇವತೆಗಳು ಅಂತ ಹೇಳಿರುವುದರಿಂದ ಅವರಿಗೆ ಪರಮಾತ್ಮನು ಎಲ್ಲರಿಗೂ ಅಂತರ್ಯಾಮಿ, ಅವನೇ ಫಲಪ್ರದ ಮೊದಲಾದ ಅವರಿಂದಲೇ ಕೊಡಲ್ಪಟ್ಟ ಶಕ್ತಿಯಿಂದ ಇವರು ಫಲ ಕೊಡ್ತಿದ್ದಾರೆ, ಇದು ಈ ಜ್ಞಾನಗಳೆಲ್ಲ ಇಲ್ಲ ಅವರಿಗೆ. ಅದು ಸ್ಪಷ್ಟವಾಗಿ ತಿಳಿಯಲ್ಪಡುತ್ತೆ. ಆದ್ದರಿಂದ ಅರ್ಥ ಜಿಜ್ಞಾಸು ಅರ್ಥಾರ್ಥಿಗಳು ಇಲ್ಲಿ ವಿಷಯವಲ್ಲ, ಅವರು ಹೇಳಲ್ಪಟ್ಟಿಲ್ಲ. ಇಲ್ಲಿ ಹೇಳಿರೋದು ಅದಕ್ಕಿಂತ ಬೇರೆಯಾದ ಅಧಿಕಾರಿಗಳು, ಕೇವಲ ಇಂದ್ರಾದಿ ದೇವತೆಗಳನ್ನೇ ಆರಾಧಿಸುವಂತಹವರು. ತತ್ತತ್ ಕಾಮಾರ್ಥಮಪಿ ಭಗವಾನೇವ ಪ್ರಪದನೀಯ ಅತೇವ ಹಿ ಸಂಗೃಹೀತಂ ಐಕಾಂತ್ಯಂ ಭಗವತ್ಯೇಷಾಂ ಸಮಾನ ಅಧಿಕಾರಿಣಾಂ ಇತಿ. ತತ್ತತ್ ಕಾಮಾರ್ಥಮಪಿ ನಿಪುಣೈಃ, ನಿಪುಣರಾದವರು ಏನು ಮಾಡಬೇಕು ಅಂತ ಹೇಳಿದ್ರೆ, ಬುದ್ಧಿವಂತರು, ಸರಿಯಾದ ಬುದ್ಧಿ ಉಳ್ಳವರು, ನಿಶ್ಚಯಾತ್ಮಕವಾದ ಬುದ್ಧಿ ಉಳ್ಳವರು ಏನು ಮಾಡಬೇಕು ಅಂದರೆ, ತತ್ತತ್ ಕಾಮಾರ್ಥಮಪಿ, ಸ್ವರ್ಗಾದಿ ಫಲಗಳು ಬೇಕು ನನಗೆ ಮೊದಲಾದ ಆಶೆ ಇದ್ದರೂ ಕೂಡ ಅವರು ಭಗವಾನೇವ ಪ್ರಪದನೀಯ, ಭಗವಂತನನ್ನೇ ಆಶ್ರಯಿಸಬೇಕು. ನಿಪುಣರಾದವರು ಬೇರೆ ಫಲಗಳಿಗಾದರೂ ಪರಮಾತ್ಮನನ್ನು ಆಶ್ರಯಿಸಬೇಕು, ಅವರಿಗೂ ನಿಪುಣರು ಅಂತ ಹೇಳಲ್ಪಡ್ತಾರಾಗ. ಆದ್ದರಿಂದಲೇ ಗೀತಾರ್ಥ ಸಂಗ್ರಹದಲ್ಲಿ ಆಳವಂದಾರ್ ಹೇಳಿದ್ರು, ಐಕಾಂತ್ಯಂ ಭಗವತ್ಯೇಷಾಂ ಸಮಾನಂ ಅಧಿಕಾರಿಣಾಂ. ಐಕಾಂತ್ಯ ಅನ್ನೋದು ಎಲ್ಲರಿಗೂ ಸಮಾನ, ಆದರೆ ಜ್ಞಾನಿಗೆ ಪರಮೈಕಾಂತಿ ಅಂತ ಹೇಳಲ್ಪಡ್ತಾನೆ. ಜ್ಞಾನೀತು ಪರಮೈಕಾಂತಿ ತದಾಯತ್ತಾತ್ಮ ಜೀವನ. ಅದು ಗೀತಾರ್ಥ ಸಂಗ್ರಹದಲ್ಲಿ ಆಳವಂದಾರ್ ಹೇಳ್ತಾರೆ, ಜ್ಞಾನೀತು ಪರಮೈಕಾಂತಿ, ಇವರು ಏಕಾಂತಿಗಳು, ಅವನು ಪರಮೈಕಾಂತಿ. ಪರಮೈಕಾಂತಿ ಅಂದರೆ ಪರಮಶ್ಚ ಅಸೌ ಏಕಾಂತಿ ಚ, ಅವನೇ ಪ್ರಾಪ್ಯ ಅವನೇ ಪ್ರಾಪಕ ಅಂತ ತಿಳಿಯವನು. ಏಕಾಂತಿಗಳು ಅಂತ ಹೇಳಿದ್ರೆ ಒಬ್ಬನನ್ನೇ ಆಶ್ರಯಿಸ್ತಾರೆ, ಬೇರೆ ಫಲಗಳು ಇರಬಹುದು. ಆದ್ದರಿಂದ ಐಕಾಂತ್ಯ ಅನ್ನೋದು ಭಗವಂತನಲ್ಲಿ ಐಕಾಂತ್ಯವು ಎಲ್ಲ ಅಧಿಕಾರಿಗಳಿಗೂ ಸಮಾನ, ಆರ್ತನಿಗೂ ಜಿಜ್ಞಾಸಿಗೂ ಅರ್ಥಾರ್ಥಿಗೂ ಜ್ಞಾನಿಗೂ ಎಲ್ಲರಿಗೂ ಪರಮಾತ್ಮನಲ್ಲಿ ಐಕಾಂತ್ಯ ಅನ್ನೋದು ಸಮಾನವಾಗಿದೆ. ಆದರೆ ಪರಮ ಜ್ಞಾನಿಯವನು ಹೇಗೆ ಅಂತ ಹೇಳಿದ್ರೆ, ಜ್ಞಾನೀತು ಪರಮೈಕಾಂತಿ ತದಾಯತ್ತ ಆತ್ಮಜೀವನ, ಅವನ ಆಶ್ರಯ ಅವನ ಅಧೀನದಲ್ಲಿಯೇ ಅವನ ಆತ್ಮಜೀವ, ಅವನು ಬದುಕಿರೋದೇ ಪರಮಾತ್ಮನ ಅಧೀನದಲ್ಲಿ, ಪರಮೈಕಾಂತಿ ಅಂತ ಹೇಳಲ್ಪಡ್ತಾನೆ. ಇದು ಗೀತಾರ್ಥ ಸಂಗ್ರಹದಲ್ಲಿ ಆಳವಂದಾರ ಹೇಳಿರೋದು. ಅದಕ್ಕೆ ಅನುಗುಣವಾಗಿಯೇ ಇಲ್ಲಿ ಭಾಷ್ಯಕಾರರು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ತೋರಿಸ್ತಾರೆ. ಅನ್ಯಥಾ ತೃಷಿತೋ ಜಾಹ್ನವೀ ತೀರೆ ಕೋಪಂ ಘನತಿ ದುರ್ಮತಿ ಇತಿ ಭಾವ. ಗಂಗಾ ನದಿಯ ತೀರದಲ್ಲಿ ಕೂತ್ಕೊಂಡಿದ್ದಾನೊಬ್ಬ, ಅವನಿಗೆ ಬಹಳ ಬಾಯಾರಿಕೆ ಆಗಿದೆ, ನೀರು ಕುಡಿಯೋಕ್ಕೆ ಬಾವಿ ತೋಡ್ತಾ ಇದ್ದಾನೆ, ಅಲ್ಲಿ ಬಾವಿಯನ್ನು ಅಗಿತಾ ಇದ್ದಾನೆ ಅವನನ್ನು ದುರ್ಮತಿ ಕೂಪಂ ಖನತಿ ದುರ್ಮತಿ, ನೀರು ಕುಡಿಯೋದಕ್ಕೆ ಅಲ್ಲಿ ಬಾವಿ ತೇಡಬೇಕೆ, ಗಂಗಾ ತೀರದಲ್ಲಿ ಕೂತ್ಕೊಂಡು, ಗಂಗೆಗೆ ಹೋಗಿ ತೆಗೆದುಕೊಳ್ಬಾರ್ದೆ, ಪವಿತ್ರವಾದ ಶುದ್ಧವಾದ ತೀರ್ಥ ಸಿಗುತ್ತೆ ಅವನಿಗೆ, ಅಲ್ಲಿ ಕೂತು ಬಾವಿ ತೋಡ್ತಾ ಇದ್ದಾನೆ ನೀರಿಗೋಸ್ಕರ, ಈ ರೀತಿ ಮಾಡೋ ಹಾಗಾಗತ್ತೆ ಅನ್ನೋದು ಅರ್ಥವನ್ನೇ ಹೇಳ್ತಾರೆ ಇಲ್ಲಿ. ತಮ್ ನಿಯಮಮಿತಿ ನಿಯಮ ಸಂಕಲ್ಪ ವಿಶೇಷಾದಿ, ಸಂಕಲ್ಪ ವಿಶೇಷ ಮೊದಲಾದದ್ದೆಲ್ಲ, ಸಂಕಲ್ಪವೇ ಪ್ರಧಾನವಾದದ್ದು, ಕರ್ಮಗಳಲ್ಲಿ ಪ್ರಧಾನವಾದದ್ದು ಸಂಕಲ್ಪವೇ. ಆದ್ದರಿಂದ ಸಂಕಲ್ಪದಲ್ಲಿ ನಾವು ಹೇಗೆ ಮಾಡ್ತೀವೋ ಅದಕ್ಕೆ ಅನುಗುಣವಾಗಿ ಕರ್ಮದ ಫಲ ಬರುತ್ತೆ. ಸಂಕಲ್ಪವೇ ಮುಖ್ಯವಾದ ಭಾಗ. ಕರ್ಮಗಳಲ್ಲಿ ನಾವು ಸಂಕಲ್ಪ ಮಾಡುವಾಗ ಬಹಳ ಜಾಗರೂಕರಾಗಿ ಮಾಡಬೇಕು. ಎಲ್ಲ ಭಗವತ್ ಪ್ರೀತ್ಯರ್ಥಂ ಅಂತ ಮಾಡಿದ್ರೆ
ಭಗವತ್ ಪ್ರೀತ್ಯರ್ಥವೇ ಆಗುತ್ತೆ. ಇಲ್ಲದೆ ಹೋದರೆ ವೃದ್ಧ್ಯರ್ಥಂ ಅಂದರೆ ಆಯುಷ್ ವೃದ್ಧಿ ಆಗುತ್ತೆ ಅಂತೆ, ಅದುವೇ ಸಂಕಲ್ಪ ಆಗ್ಬಿಡುತ್ತೆ. ಆ ರೀತಿ ಸಂಕಲ್ಪವನ್ನು ಪ್ರಪನ್ನರು ಮಾಡಬಾರ್ದು. ಒಂದು ಸಂಕಲ್ಪ ಮಾಡುವಾಗ ಭಗವತ್ ಪ್ರೀತ್ಯರ್ಥಂ ಅಂತಾನೆ ಮಾಡಬೇಕು. ಅದೆಲ್ಲ ಮುಂದೆ ಅದರ ವಿಶೇಷವಾಗಿ ಬರುತ್ತೆ, ಮೇಲೆ ಕಡೆಯ ಆ ಷಟ್ಕದಲ್ಲಿ ಬರುತ್ತೆ. ಓಂ ತತ್ಸದಿತಿ ನಿರ್ದೇಶ ಎಲ್ಲ ಬರುತ್ತೆ ಅಲ್ಲಿ. ತತ್ ಸತ್ ಎಲ್ಲ ಹೇಗೆ ನಾವು ಹರಿರೋಂ ತತ್ ಹರಿರೋಂ ತತ್ಸತ್ ಅಂತ ಕೆಲವರು ಹೇಳ್ತಾರೆ. ಸತ್ ಅಂತ ಹೇಳಿದ್ರೆ ಕಾಮ್ಯ ಅರ್ಥ ಆಗ್ಬಿಡುತ್ತೆ, ಅಭ್ಯುದಯ. ಓಂ ಹರಿರೋಂ ತತ್ ಅಷ್ಟೇ ಹೇಳಬೇಕು. ನಿಶ್ರೇಯಸವನ್ನು ಆಶ್ರಯಿಸಿಬಿಡುವವರು ಪರಮಾತ್ಮನ ತತ್ಶಬ್ದವು ಪರಮಾತ್ಮನ ತಿಳಿಸುತ್ತೆ. ಇದೆಲ್ಲ ವಿಶೇಷ ಗೀತಾ ಭಾಷೆಯಲ್ಲಿ ಮುಂದೆ ಹೇಳಲು ಬರುತ್ತೆ, ಮುಂದೆ ಶ್ಲೋಕಗಳಲ್ಲಿ ಬರುತ್ತೆ ಕಡೆಯ ಶಕ್ಯದಲ್ಲಿ. ಆ ಸಂಕಲ್ಪ ಅನ್ನೋದು ಅಷ್ಟು ಪ್ರಧಾನ ಅಂತ ಹೇಳ್ತಾರೆ. ಶ್ರದ್ಧೆಯಾರ್ಚಿತು ಮಿಚ್ಛತಿ ಇತಿ ಭಕ್ಷ್ಯಮಾಣವಶಾತ್. ಶ್ರದ್ಧೆಯ ಅರ್ಚಿತು ಮಿಚ್ಛತಿ ಇತಿ ಮುಂದೆ ಹೇಳಲ್ಪಡುತ್ತೆ. ಅವರೆಲ್ಲ ಬಹಳ ಶ್ರದ್ಧೆಯಿಂದ ಮುಂದಿನ ಶ್ಲೋಕದಲ್ಲಿ ಅದೇ ಬರುತ್ತೆ, ಶ್ರದ್ಧೆಯ ಅರ್ಚಿತು ಮಿಚ್ಛತಿ. ವೈದಿಕ ಧರ್ಮವನ್ನು ಮಾಡಿದ್ರೂ ಕೂಡ ವೇದದಲ್ಲಿ ಹೇಗೆ ಹೇಳಿದೆಯೋ ಅದರ ನಿಯಮಕ್ಕೆ ಪೂರ್ಣವಾಗಿ ಅನುಗುಣವಾಗಿ ಯಾವುದನ್ನು ಮೀರದೆ ವೇದ ವಿಧಿ ಹೇಗೆ ಇದೆಯೋ ಹಾಗೆಯೇ ಬಹಳ ಶ್ರದ್ಧೆಯಿಂದ ಆಯಾ ದೇವತೆಗಳನ್ನು ಮಾತ್ರವೇ ಆಶ್ರಯಿಸಿ ಅವರೇ ಫಲ ಕೊಡ್ತಾರೆ ಅನ್ನೋ ಭಾವದಿಂದ ಮಾಡ್ತಾರೋ. ಆದರೆ ಶ್ರದ್ಧೆಯಿಂದ ಮಾಡ್ತಾರೆ, ಅವರಿಗೂ ಪರಮಾತ್ಮ ಫಲವನ್ನು ಕೊಡ್ತಾನೆ ಅಂತ ಹೇಳಲು. ಪ್ರಪತ್ತೇ ಅರ್ಚನಾಂಗ ತುಂಡಶಯಂತಿ ತಾಯೇವ ಆಶ್ರಿತ್ಯ ಅರ್ಚಯಂತಿ. ಇಲ್ಲಿಯೂ ಪ್ರಪತ್ತಿ ಹೇಳಲ್ಪಟ್ಟಿರೋದು ಎಲ್ಲಿ ಅಂಗ ಪ್ರಪತ್ತಿ. ಪ್ರಪದ್ಯಂತೆ ಅನ್ಯ ದೇವತಾ ಹೇಳಿದಾಗ ಇಲ್ಲಿ ಪ್ರಪತ್ತಿಯು ಕೂಡ ತಮ್ಮ ಫಲವನ್ನು ಪಡೆದುಕೊಳ್ಳೋಕೆ ಅಧೀನವಾಗಿ ಪ್ರಪತ್ತಿ ಮಾಡ್ತಾರೆ ಅಷ್ಟೇ. ಆದ್ದರಿಂದ ಇಲ್ಲಿ ಹೇಳುವ ಪ್ರಪತ್ತಿಯು ಅಂಗ ಪ್ರಪತ್ತಿ ಅಂತ ಹೇಳಲ್ಪಡುತ್ತೆ. ದೇವತಾರಾಧನೆಗೆ ಅಂಗವಾದ ಪ್ರಪತ್ತಿ, ಅದುವೇ ಇಲ್ಲಿ ಹೇಳಲ್ಪಡುತ್ತೆ. ಯಾಕೆ ಅಂದರೆ ಇಲ್ಲಿ ಮುಂದೆ ಶ್ಲೋಕದಲ್ಲಿ ಶ್ರದ್ಧೆಯ ಅರ್ಚಿತು ಮಿಚ್ಛತಿ, ಶ್ರದ್ಧೆಯಿಂದ ಅರ್ಚೆ ಮಾಡ್ತಾರೆ. ಆದ್ದರಿಂದ ಆ ಅರ್ಚನೆಗೆ ಶ್ರದ್ಧೆಯಿಂದ ಒಬ್ಬ ಇಂದ್ರನನ್ನು ಅವನು ಪೂಜಿಸಬೇಕಾದ್ರೆ ಅದಕ್ಕೆ ಅಂಗವಾಗಿ ಅವನನ್ನು ಆಶ್ರಯಿಸ್ತಾನೆ. ಪ್ರಪತ್ತಿ ಎನ್ನುವುದು ಅಂಗ ಪ್ರಪತ್ತಿ ಎನ್ನುವುದು ತಾಯೇವ ಆಶ್ರಿತ್ಯ ಅರ್ಚಯಂತಿ, ಅವನ್ನ ಆಶ್ರಯಿಸಿ ಅರ್ಚನೆ ಮಾಡ್ತಾರೆ. ವಿಶ್ವಾಸ ಗರ್ಭ ಪ್ರೀಣಯಂತಿ ಇತ್ಯರ್ಥ. ಅದ್ಭುತವಾಗಿ ಸ್ವಾಮಿ ದೇಶಿಕನ್ ಪ್ರಪತ್ತಿಯ ಸ್ವರೂಪ ಪೂರ್ಣವಾಗಿ ಇಲ್ಲಿ ತಿಳಿಸ್ತಾರೆ. ಇದುವೇ ಪ್ರಪತ್ತಿಯ ಸ್ವರೂಪ. ಈ ಮೊದಲ ಶಬ್ದ ಇಲ್ಲೊಂದು ಸಮಸ್ತ ಶಬ್ದ ವಿಶ್ವಾಸ ಗರ್ಭ ಫಲಪ್ರದತ್ವ ವರಣ ಪೂರ್ವಕಂ. ವರಣ ಇರಬೇಕು, ಪ್ರಾರ್ಥನೆ ಮಾಡಬೇಕು. ಪ್ರಪತ್ತಿಯಲ್ಲಿ ಪ್ರಾರ್ಥನೆ ಮಾಡದೆ ಹೋದರೆ ಕೊಡೋದಿಲ್ಲ. ಅಪ್ರಾರ್ಥಿತ ಗೋಪಾಯತೆ, ಪ್ರಾರ್ಥನೆ ಮಾಡದೆ ಹೋದರೆ ರಕ್ಷಿಸೋದಿಲ್ಲ. ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಕ್ರೈಯಿಂಗ್ ಬೇಬಿ ಗೆಟ್ಸ್ ದ ಮಿಲ್ಕ್ ಅಂತ. ಹಾಗೆ ಪ್ರಾರ್ಥನೆ ಮಾಡಿದ್ರೇ ಸಿಗೋದು, ಪ್ರಾರ್ಥನೆ ಮಾಡದೆ ಹೋದರೆ ಸಿಗೋದಿಲ್ಲ. ವರ್ಣ ಇರಬೇಕು ಅದರಲ್ಲಿ. ಗೋಪ್ತೃತ್ವ ವರ್ಣಂ ಅನ್ನೋದು ಒಂದು ಅಂಗ. ಫಲಪ್ರದತ್ವ ಅನ್ನೋದು ತಿಳಿದಿರಬೇಕು, ಅದರಲ್ಲಿ ಮಹಾವಿಶ್ವಾಸ ಇರಬೇಕು. ಫಲವನ್ನು ಪ್ರಾರ್ಥನೆ ಮಾಡಬೇಕು, ಇದೆಲ್ಲವೂ ಇರಬೇಕು. ಇದೆಲ್ಲ ಜೊತೆಯಲ್ಲಿ ಆಯಾ ಕರ್ಮಗಳಿಂದ ಅವನನ್ನು ಆಯಾ ದೇವತೆಗಳನ್ನು ಪ್ರೀತಿಗೊಳಿಸ್ತಾರೆ. ವಿಶ್ವಾಸಗರ್ಭ ಫಲಪ್ರದತ್ವ ವರ್ಣಪೂರ್ವಕಂ ತತ್ತತ್ಕರ್ಮಭಿ ಪ್ರೀಣಯಂತಿ ಪ್ರಪದ್ಯಂತೆ ಅನ್ನೋದಕ್ಕೆ ಈ ಅರ್ಥ ಇಲ್ಲಿ. ಆ ರೀತಿಯಾದ ಅಂಗಪ್ರಪತ್ತಿ ಅನ್ನೋದು ಇದೆ. ಪ್ರಪತ್ತಿ ಸ್ವರೂಪ ಸಾಮರ್ಥ್ಯ ಅವಧಾರಣ ಸಿದ್ಧಿ. ಪ್ರಪತ್ತಿಯ ಸ್ವರೂಪ, ಅದನ್ನು ಪ್ರಪದ್ಯಂತೆ ಅನ್ಯ ದೇವತಾ ಅಂತ ಹೇಳಿದಾಗ ತಾಯೇವ ಆಶ್ರಿತ್ಯ, ಅವರನ್ನೇ ಆಶ್ರಯಿಸಿ. ಇಂದ್ರನನ್ನು ಅರ್ಚನೆ ಮಾಡುವಾಗ ಇಂದ್ರನನ್ನೇ ಆಶ್ರಯಿಸಬೇಕು. ಬೇರೆ ದೇವತೆಗಳು ಈ ಫಲ ಕೊಡ್ತಾರೆ ಅಂತ ತಿಳಿದ್ರೆ ಆ ದೇವತೆಗಳನ್ನು ಆಶ್ರಯಿಸಬೇಕಾಗತ್ತೆ. ಇಂದ್ರನೇ ಈ ಫಲ ಕೊಡೋಕ್ಕೆ ಸಮರ್ಥ, ಅವನಿಗೆ ಈ ಯಾಗ ಹೇಳಿಕೊಟ್ಟಿರೋದು, ಅವನನ್ನೇ ನಾನು ಆಶ್ರಯಿಸಿ ಯಾಗ ಮಾಡಿ ಈ ಫಲವನ್ನು ಪಡೆದುಕೊಳ್ತೇನೆ. ಆ ರೀತಿ ಹೇಳ್ತಾರೆ. ಅಲ್ಲಿ ಅವಧಾರಣೆ ಪ್ರಪತ್ತಿ ಸ್ವರೂಪ ಸಾಮರ್ಥ್ಯ ಎಂದು. ಪ್ರಪತ್ತಿ ಅಂದರೆ ಹಾಗಿರಬೇಕು, ಮಹಾವಿಶ್ವಾಸ ಇರಬೇಕು. ತಾಯೇವ ಆಶ್ರಿತ್ಯ ಅರ್ಚಯಂತಿ ಅಂತ ಹೇಳಿ, ಅದನ್ನು ತದೇಕೋಪಾಯ ಪ್ರಪತ್ತಿ ಶರಣಾಗತಿ. ಶರಣಾಗತಿಯ ಲಕ್ಷಣವೇ ಅದು. ಯಾವುದು ಅಂತ ಹೇಳಿದ್ರೆ, ತಮಗೆ ಯಾವುದು ಇಷ್ಟ ಸಿದ್ಧಿ ಇದೆಯೋ, ಬೇರೆ ಉಪಾಯದಿಂದ ಸಿಗೋದಿಲ್ವೋ ಅದನ್ನು ಪಡೆಯೋಕ್ಕೆ ಮಹಾವಿಶ್ವಾಸಪೂರ್ವಕಂ ತದೇಕೋಪಾಯತಾಯಾಜ್ಞಾ ಪ್ರಪತ್ತಿ ಶರಣಾಗತಿ. ಶರಣಾಗತಿಯ ಲಕ್ಷಣ ಅದುವೇ ಇರೋವಂಥದ್ದು.
ಬೇರೆ ಉಪಾಯಗಳಿಂದ ತಮಗೆ ಅವು ಇಷ್ಟವಾದದ್ದು ಸಿದ್ಧಿಸೇ ಇರುವಾಗ ಮಹಾವಿಶ್ವಾಸದಿಂದ ಇದುವೇ ಒಂದೇ ಉಪಾಯ, ಈ ದೇವತೆಯೇ ಉಪಾಯ ಅನ್ನುವ ಒಂದು ಬುದ್ಧಿಯಿಂದ ನಾವು ಪ್ರಾರ್ಥನೆ ಮಾಡಬೇಕು. ಯಾಜ್ಞಾ ಅಂದರೆ ವರಣ, ಗೋಪ್ತೃತ್ವ ವರಣ ಪ್ರಾರ್ಥನೆ ಮಾಡುವುದು ಪ್ರಪತ್ತಿಯ ಲಕ್ಷಣ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲ ಕೂಡ ಇದನ್ನ ಈ ಶ್ಲೋಕದಲ್ಲಿ ಅದ್ಭುತವಾಗಿ ವಿವರಣೆ ಮಾಡ್ತಾರೆ. ಕಾಮೈಹಿ ತೈಸ್ತೈಹಿ ಹತಜ್ಞಾನಾ ಪ್ರಪದ್ಯಂತೆ ಅನ್ಯದೇವತಾ ತಂ ತಂ ನಿಯಮಮಾಸ್ಥಾಯ ಪ್ರಕೃತಿಯ ನಿಯತಾ ಸ್ವಯ. ಆಯಾ ದೇವತೆಗಳು ಜ್ಞಾನಿಯ ದುರ್ಲಭತ್ವವೇ ಇಲ್ಲಿ ಹೇಳಲ್ಪಡ್ತಾ ಇರೋದು. ಸುದುರ್ಲಭ ಅಂತ ಹೇಳಿದ್ದು ಯಾಕೆ ಅಂದರೆ ಲೋಕದಲ್ಲಿರುವ ಎಲ್ಲ ಪುರುಷರು ಕೂಡ ಸಾಮಾನ್ಯವಾಗಿ ಈ ರೀತಿಯಲ್ಲಿಯೇ ಮಾಡ್ತಾರೆ. ಪರಮಾತ್ಮನ ಬಿಟ್ಟು ಕೇವಲ ದೇವತಾದಿಗಳೇ ಫಲ ಕೊಡ್ತಾರೆ ಅಂತ ತಿಳಿದು ಅವರನ್ನೇ ಆಶ್ರಯಿಸಿ ಅವರನ್ನೇ ಅರ್ಚನೆ ಮಾಡ್ತಾರೆ, ಅವರಲ್ಲಿಯೇ ಆ ಫಲಗಳನ್ನು ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ನಿಯಮಗಳನ್ನೇ ಮಾಡ್ತಾರೆ ವೇದದಲ್ಲಿ ಹೇಳಿದ ವಿಧಿಗೆ ಅನುಗುಣವಾಗಿ. ಇದು ಯಾಕೆ ಹೀಗೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಪೂರ್ವಜನ್ಮದ ವಾಸನೆಯ ಬಲದಿಂದ ಈ ರೀತಿ ಅವರಿಗೆ ಇಚ್ಛೆ ಉಂಟಾಗುತ್ತೆ, ಅದರಲ್ಲಿಯೇ ಮಾಡ್ತಾರೆ. ಆದ್ದರಿಂದ ಇಂತಹವರಿಗೆ ಆಯಾ ಫಲಗಳೇ ಪರಿಮಿತವಾದ ಫಲ ಬಂದು ಮತ್ತೆ ಸಂಸಾರದಲ್ಲಿಯೇ ಇರಬೇಕು. ಜ್ಞಾನಿಯಾದವನು ಸಂಸಾರವನ್ನು ತಪ್ಪಿಸ್ಕೊಳ್ತಾನೆ. ಆದರೆ ಲೋಕದಲ್ಲಿರುವ ಎಲ್ಲರೂ ಈ ರೀತಿಯೇ ಇದ್ದಾರೆ ಅನ್ನೋದು ಹೇಳಿ ಜ್ಞಾನಿಯ ದುರ್ಲಭತ್ವವೇ ಮತ್ತೆ ಹೇಳಲ್ಪಡುತ್ತೆ. ಆದರೆ ಅವರಿಗೂ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಅದು ಮುಂದೆ ಬರುತ್ತೆ. ಯೋ ಯೋ ಯಾಮ್ಯಾಮೃತ ಶ್ರದ್ಧೆಯ ಅರ್ಚಿತುಮಿಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಮುಂದೆ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ, ಅವರು ಕೂಡ ವೈದಿಕ ಮಾರ್ಗದಲ್ಲಿ ಇದ್ದು ಮಾಡೋದ್ರಿಂದ ಮುಂದೆ ಅವರು ನನ್ನನ್ನು ಪಡೆದುಕೊಳ್ತಾರೆ. ಯಾವುದೋ ಒಂದು ಜನ್ಮದಲ್ಲಿ ಅವ್ರಿಗೂ ಕೂಡ ಸರಿಯಾದ ಜ್ಞಾನ ಬರುತ್ತೆ. ಎಲ್ಲರಿಗೂ ಒಂದು ಯಾದೃಚ್ಛಿಕವಾದ ಒಂದು ಫಲ ಅದರಿಂದಲೇ ಒಂದು ಕರ್ಮದಿಂದಲೇ ಸಿಗುತ್ತೆ. ಅವರಿಗೂ ಕೂಡ ನಾನು ಅನುಗ್ರಹ ಮಾಡ್ತೇನೆ ಅನ್ನೋದನ್ನು ಸರ್ವಫಲಪ್ರದತ್ವ ಇರೋದ್ರಿಂದ ಎಲ್ಲರಿಗೂ ಫಲ ಕೊಡಬೇಕು ಪರಮಾತ್ಮ ಆ ದೇವತೆಗಳ ಮೂಲಕ ಕೊಡಿಸ್ತಾನೆ. ಮುಂದೆ ಹೇಳಲ್ಪಡುತ್ತೆ, ಅದನ್ನು ಮುಂದೆ ಅನುಸರಿಸೋಣ ಮಾಡೋಣ ಅಂತ ಹೇಳಿ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮರುಕ್ಮ ವ್ಯಾಮೋಹತಃ ತರಿತರಾಣಿ ತೃಣಾಯಮೇನೆ ಸ್ಮದ್ಗುರೋರ್ಭಗವತೋಸ್ಯ ಏಕಸಿಂಧೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.